ಅವರಿಬ್ಬರಿಗೆ ಕಂಪೇರ್ ಮಾಡಿದ್ರೆ ನೀವು ಜೂನಿಯರ್, ಬಿಕಾಸ್ ಇಬ್ರದ್ದು 5 ಸಿನಿಮಾ ಆಗಿದೆ. ಕಟ್ ಮಾಡ್ಬಿಟ್ಟು ಬರೀ ಅಷ್ಟನ್ನ ಮಾತ್ರ ಆಗ್ತಾರೆ ಅವರು. ಬೇರೆ ಹುಡುಗಿರು ನೋಡ್ಬೋದಲ್ಲ, ಮನೇಲಿದ್ದು ನೋಡ್ಬೋದಲ್ಲ. ಒಂದಷ್ಟು ಮೂವಿ ಆಗ್ಬೇಕಿತ್ತು, ಬಟ್ ಕಾರಣಾಂತರದಿಂದ ಆಗ್ಲಿಲ್ಲ. ನಿಜ ಹೇಳಿ, ಕಾರಣಾಂತರಗಳಿಂದ ಆಗಿಲ್ವಾ? ಕತೆ ಇಷ್ಟ ಆಗ್ತದೆ ನಾನು ಮಾಡಿದ್ವಾ? ನೀವು 100 ರೂಪೀಸ್ ಇದಲ್ಲ ನಿಮ್ಮ ಹತ್ರ? ಇದೆ 24 ಸರ್, ಒಂದೇ ಒಂದು ಟಿಕೆಟ್ ತಗೊಳ್ಳಿ. ನಾನು ಕಟ್ಟೆ ಹೇಳಿಲ್ಲ ಅಂದ್ರೆ 3, 6 ಎಲ್ಲ ಸೇರಿಸ್ಬಿಡ್ತಾರೆ. ದಿನಕರ್ ಸರ್ ಜೊತೆಗೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಸಕ್ಕದಾಗಿತ್ತು. ಇಟ್ ವಾಸ್ ಕೆಲಸ ಕಲ್ತಿದ್ದೀನ. ಹಿಂಗೆಲ್ಲ ಮಾತಾಡೋರ್ಯಪ್ಪ. ಎಲ್ಲರೂ ಕ್ವೆಶನ್ ಕೇಳೋದು, ದಿನಕರ್ ಸರ್ ಜೊತೆ ವರ್ಕ್ ಮಾಡ್ರ ಬೈಸ್ಕೊಂಡ್ರ ಅಂತ ಕೇಳ್ತಾರೆ. ಸೊ ಅವ್ರ ಶೈನ್ ಅಲ್ಲಿ ನಾವು ಸ್ವಲ್ಪ ಶೈನ್ ಆಗ್ತಾ ಇರ್ತೀವಿ. ಜಾಸ್ತಿ ಬೆಲ್ಲ ಇರ್ಲಿ, ಬೇವು ಸ್ವಲ್ಪ ಕಮ್ಮಿ ಇರ್ಲಿ ಅಂತ. ಬೇವು ಬೆಲ್ಲ ಬಂದು ಯುಗಾದಿಗೆ ಸರ್, ಎಳ್ಳು ಬೆಲ್ಲ. ಎದ್ದೋಗ್ ನಾವ್ ಇಂಟರ್ವ್ಯೂ ಮಾಡ್ಕೊಂಡ್ಬಿಟ್ಟು ಬರ್ತೀನಿ ನಾನು. ಯಾರಾದ್ರೂ ಇನ್ನೊಬ್ಬ ಹೀರೋಗೆ ಎದ್ದೋಗು ಅಂತ ಹೇಳ್ತಾರೆ ಸರ್. ನೋಡಿ, ಫ್ಯೂಚರ್ ಸ್ಟಾರಿಗೆ ಹೇಳ್ತಾ ಇದ್ದಾರೆ. ಚಾಯ್ಸ್ ಆಫ್ ಆಕ್ಟರ್ಸ್, ಸಂಜನಾ ಅವ್ರೇನಾದ್ರು ನಿಮ್ಮಿಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡ್ರ? ಜೊತೆಯಲ್ಲಿ ಆಮೇಲೆ ಇಬ್ರು ಮೈಸೂರು ಅವರು, ಇಬ್ರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದೆ. ತಾಯಿ ಮಗನ ಕತೆ ರಾಯಲ್. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ನಾಡಿನ ಸಮಸ್ತ ಜನತೆಗೆ ನ್ಯಾಷನಲ್ ಟಿವಿ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಸಂಕ್ರಾಂತಿ ಅಂದ್ಕೂಡ್ಲೆ ಒಂದು ರೀತಿ ಸುಗ್ಗಿ ಕಾಲ, ಸಮೃದ್ಧಿಯ ಕಾಲ, ಸಂಭ್ರಮದ ಕಾಲ. ಕಳೆದ ವರ್ಷದ ದ್ವಿತೀಯಾರ್ಧ ಕನ್ನಡ ಚಿತ್ರರಂಗಕ್ಕೆ ಸಮೃದ್ಧಿಯಿಂದ ಕೂಡಿತ್ತು. ಆ ಒಂದು ಸಂಭ್ರಮವನ್ನು ಇಮ್ಮಡಿಗೊಳಿಸಲಿಕ್ಕೆ ಹೊಸ ತಂಡ ಹೊಸ ವರ್ಷದಲ್ಲಿ ಬಿಡುಗಡೆಗೆ ಸಜ್ಜಾಗಿ ನಿಂತಿದೆ. ನಮ್ಮ ಜೊತೆಗೆ ರಾಯಲ್ ಚಿತ್ರತಂಡ ಇದೆ. ಸದ್ಯಕ್ಕೆ ಅವರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್ ಟು ದ ಶೋ 3 ಜನಕ್ಕೂ ಕೂಡ. ಸೊ ಹಾಗೇನೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು, ನಿಮಗೂ ಕೂಡ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಸೊ 24ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಸೊ ಹೇಗಿದೆ ಎಕ್ಸೈಟ್ಮೆಂಟ್ ಅಂತ? ತುಂಬಾ ಇದೆ ಎಕ್ಸೈಟ್ಮೆಂಟ್. ಯಾಕಂದ್ರೆ ನಾವ್ ಯೂಶಲಿ ಒಂದು ಸಿನಿಮಾ ಮಾಡೋದೇ ಜನ ನೋಡ್ಲಿ ಅಂತ. ಅಂಡ್ ಆ ಜನ ಆ ಸಿನಿಮಾನ ಅದ್ರ ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ ಅಂತ ನಮಗ್ ಗೊತ್ತಾಗದೆ. ನಾವು ಬಿಡೋ ಸಾಂಗ್ಸ್ಗೆ ಅವ್ರು ಕೊಡೋ ರೆಸ್ಪಾನ್ಸು, ಮತ್ತೆ ನಾವು ಬಿಡೋ ಟ್ರೇಲರ್ಗೆ ಅವ್ರು ಕೊಡೋ ರೆಸ್ಪಾನ್ಸು ತುಂಬಾ, ನಾವು ಏನ್ ಅನ್ಕೊಡೋ ಅದಕ್ಕಿಂತ ದೊಡ್ಡ ಮಟ್ಟಿಗೆನೆ ರಿಸೀವ್ ಮಾಡ್ಕೊಂಡು ಅಪ್ರಿಸಿಯೇಟ್ ಮಾಡ್ತಿದ್ದಾರೆ. ಅಂಡ್ ಅದಕ್ಕೆ ನಾವು ತುಂಬಾ ಥ್ಯಾಂಕ್ಸ್, ನಮ್ಮ ಕನ್ನಡ ಚಿತ್ರಪ್ರೇಮಿಗಳಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಅಂಡ್ ತುಂಬಾ ಖುಷಿ ಇದೆ. ಒಂದು ಎನರ್ಜಿ ಬೂಸ್ಟರ್ ನಮ್ಮ ಕಂಟೆಂಟ್ಗಳನ್ನ, ಅಂದ್ರೆ ಚಿಕ್ಕದಾಗಿ ಏನು ನಾವು ತುಣುಕುಗಳು ತೋರಿಸ್ತಾ ಇದ್ವಿ ಅದನ್ನ ರಿಸೀವ್ ಮಾಡ್ಕೊಂಡಿರೋದು ನಮ್ಗೊಂಥರ ಎನರ್ಜಿ ಬೂಸ್ಟ್ ಮಾಡ್ದಂಗೆ. ಕರೆಕ್ಟ್. ಸಂಜನಾ ಅವರೇ, ನಿಮಗೆ ಹೇಗಿದೆ ಫೀಲಿಂಗ್? ಇನ್ನು ಸ್ವಲ್ಪ ದಿನಗಳಷ್ಟೇ ಬಾಕಿ ಇರೋದು. ಸೊ ಯಾವ ರೀತಿ ಇದೆ ಎಕ್ಸೈಟ್ಮೆಂಟ್ ಅಂತ? ಎಕ್ಸೈಟ್ಮೆಂಟ್ ಸಿಕ್ಕಾಪಟ್ಟೆ ಇದೆ, ನರ್ವಸ್ನೆಸ್ ಜಾಸ್ತಿ ಇದೆ, ಒಂಥರ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಂಗೆ ಫೀಲಿಂಗ್ ಅಲ್ಲಿ ಇದೀನಿ ನಾನು. ಸೊ ಬಟ್ ತುಂಬಾ ಖುಷಿ ಇದೆ ದಟ್ ನಮ್ಮ ಸಾಂಗ್ಸ್ ಎಲ್ಲ ತುಂಬಾ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿದ್ದಾರೆ. ಟ್ರೇಲರ್ ರಿಲೀಸ್ ಆಗಿದೆ ಅಂಡ್ ಅದಕ್ಕೂ ಕೂಡ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಒಂದು ಪಾಸಿಟಿವ್ ಸೈನ್ ಅಂತ ಹೇಳ್ಬೋದು. ಸೊ ನಮ್ಮ ರಿಲೀಸ್ ಆದಾಗ್ಲೂ ಇದೇ ಕಂಟಿನ್ಯೂ ಆಗ್ಬಿಟ್ರೆ ಇನ್ನೂ ಜಾಸ್ತಿ ಖುಷಿ ಇರುತ್ತೆ. ರಾಯಲ್ ಹುಡುಗ ವಿರಾಟ್ ಅವ್ರಿಗೆ ಸೊ ಈ ಸಂಕ್ರಾಂತಿ ಸಿಕ್ಕಾಪಟ್ಟೆ ಸ್ಪೆಷಲ್ಲು, ಬಿಕಾಸ್ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಕೆಲವೇ ದಿನಗಳಷ್ಟೇ ಬಾಕಿ. ಹೇಗೆ ಅನಿಸ್ತಾ ಇದೆ? ಈ ಸಂಕ್ರಾಂತಿ ನಿಜವಾಗ್ಲೂ ಸ್ಪೆಷಲ್, ಯಾಕಂದ್ರೆ ನನ್ನ 2ನೇ ಚಿತ್ರ ರಾಯಲ್ ರಿಲೀಸ್ ಆಗ್ತಾ ಇದೆ. ಅಂಡ್ ರೆಸ್ಪಾನ್ಸಿಬಿಲಿಟಿ ಜೊತೆ ಸ್ವಲ್ಪ ನರ್ವಸ್ನೆಸ್, ಸ್ವಲ್ಪ ಎಕ್ಸೈಟ್ಮೆಂಟ್ ಎಲ್ಲ ಮಿಕ್ಸ್ ಆಗಿ ಲೈಕ್ ಒಂದು ಮಿಕ್ಸ್ಡ್ ಎಮೋಷನ್ಸ್ ಇದೆ ಸರ್. ಸೊ ಬಟ್ ದೇವ್ರು ಈ ಸಂಕ್ರಾಂತಿಗೆ ನಮ್ಗೆಲ್ಲರಿಗೂ ಬೆಲ್ಲ ಕೊಟ್ಟು ಪ್ರೀತಿಯಿಂದ ಗೆಲ್ಲು ಕೊಡ್ತಾನೆ ಅಂತ ಅನ್ಕೊಂಡಿದೀವಿ. ಬೇವು ಬೆಲ್ಲನೂ ಇರುತ್ತೆ, ಜಾಸ್ತಿ ಬೆಲ್ಲ ಇರ್ಲಿ, ಬೇವು ಸ್ವಲ್ಪ ಕಮ್ಮಿ ಇರ್ಲಿ ಅಂತ. ಸರ್ ಬೇವು ಬೆಲ್ಲ ಬಂದು ಯುಗಾದಿಗೆ ಸರ್, ಇದು ಎಳ್ಳು ಬೆಲ್ಲ. ಓ ಸಾರಿ, ಕರೆಕ್ಟ್. ಎಡಿಟ್ ಇದು ಎಡಿಟ್ 100% ಎಡಿಟ್ ಆಗಲ್ಲ ಸ್ನೇಹಿತರೆ. ಈಗ ಆ್ಯಕ್ಚುಲಿ ಸಂಕ್ರಾಂತಿ ಅಂದ ಕೂಡಲೇ ಈ ವರ್ಷದ ಸಂಭ್ರಮ ರಾಯಲ್ ಸಿನಿಮಾ 3 ಜನಕ್ಕೂ ಕೂಡ. ಬಟ್ ನಿಮಗೆ ಮನೆಗಳಲ್ಲಿ ನೀವು ಆಚರಣೆ ಮಾಡಿರ್ತೀರ, ಪ್ರತಿ ವರ್ಷನೂ ಸಂಭ್ರಮದ ವಾತಾವರಣ ಇರುತ್ತೆ. ನೀವು ಎಳ್ಳು ಬೀರೋದಕ್ಕೆಲ್ಲ ಹೋಗ್ತಾ ಇದ್ರ? ಚಿಕ್ಕ ವಯಸ್ಸಲ್ಲಿ ಹೋಗ್ತಾ ಇದ್ದೀನಿ ಅಷ್ಟೇ, ಆಮೇಲೆ ಏನು ಇಲ್ಲ. ಮನೇಲಿ ನಾರ್ಮಲ್ ಆಗಿ ಪೂಜೆ, ಸ್ಪೆಷಲ್ ಆಗಿ ಪೂಜೆ, ಹಬ್ಬದ ತಿಂಡಿ, ಊಟ ಅದೆಲ್ಲ ಇರುತ್ತೆ. ಓಕೆ. ದಿನಕರ್ ಸರ್, ನಿಮ್ಮ ಮನೇಲಿ ಹೇಗಿರುತ್ತೆ ಸಂಭ್ರಮ? ಚಿಕ್ಕದ್ರಲ್ಲಿ ನಮ್ಮ ಅಕ್ಕ ಹೋಗೋಳು, ನಾನೇ ಮನೇಲಿ ಚಿಕ್ಕವನು ಅಂತ ನಾನು ಆ ಕಂಪ್ನಿ ಮಾಡ್ಬೇಕಿತ್ತು, ಅವ್ರ ಜೊತೆಲಿ ಹೋಗ್ಬೇಕಿತ್ತು. ಸೊ ಅವರೆಲ್ಲ ನಮ್ಮ ಬೀರೋದ್ನೆಲ್ಲ ನಮ್ಮ ಅಕ್ಕ ಒಂದ್ ಬ್ಯಾಗಲ್ಲಿ ಇಟ್ಕೊಳ್ಳೋರು. ಸೊ ಅಲ್ಲಿ ಹೋದಾಗ ಕೊಡೋದ್ನೆಲ್ಲ ನನ್ನ ಬ್ಯಾಗಲ್ಲಿ ಇರೋದು. ನಾನು ನನ್ನ ಜೊತೆಲಿ ನಮ್ಮ ನೇಬರ್ಸ್, ಅವರು ಫ್ರೆಂಡ್ಸ್, ಅವ್ರ ಅಕ್ಕಂದಿರೆಲ್ಲ, ಅವ್ರ ತಮ್ಮಂದಿರೆಲ್ಲ ಜೊತೆಲಿ ನಾವು ಹೋಗ್ಬೇಕಾದ್ರೆ ಇಲ್ಲಿ ಕೊಟ್ಟಿದ್ನೆಲ್ಲ ಮನೆಗೆ ಹೋಗೋಷ್ಟೇ ಒಂದು ಅರ್ಧ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾ ಇತ್ತು ತಿನ್ಕೊಂಡು. ವಿರಾಟ್ ಅವರು ದೊಡ್ಡವರಾದ್ಮೇಲೆ ಹೋಗ್ತಾ ಇದ್ರ ನಿಮ್ಮ ಅಕ್ಕನ ಜೊತೆಗಿಲ್ಲ, ಅಂದ್ರೆ ಬೇರೆ ಹುಡುಗಿರ್ ನೋಡ್ಬೋದಲ್ಲ? ಇಲ್ಲ ಸರ್, ಮನೇಲಿದ್ದು ನೋಡ್ಬೋದಲ್ಲ, ಮನೆಗೆ ಬರ್ತಾ ಇದ್ರಲ್ಲ. ಕರೆಕ್ಟ್. ಹಂಗಲ್ಲ, ಬಟ್ ನಾವು ಹುಡುಗರೆಲ್ಲ ಹೆಂಗಿದ್ವಿ ಮೈಸೂರಲ್ಲಿ ಅಂದ್ರೆ ಹಬ್ಬ ಅಂತ ಬಂದ್ರೆ ಬೇಸಿಕ್ಲಿ ಊಟ ತಿಂಡಿ. ಅಯ್ಯೋ, ಮನೇಲಿ ಬೆಳಿಗ್ಗೆ ಪೂಜೆ ಆಗದೆ ವೆಯ್ಟ್ ಮಾಡ್ತಾ ಇದ್ವಿ ಏನ್ ಮಾಡಿದ್ರೆ ಸ್ಪೆಷಲ್ ಅಂತ. ಪೂಜೆ ಮುಗ್ದು ನೈವೇದ್ಯ ತೋರಿಸಿ ದೇವ್ರಿಗೆ ಬರೋ ಅಷ್ಟಲ್ಲೇ ನಾವು ಫುಲ್ ಊಟ ಮಾಡಿ ನೆಕ್ಸ್ಟ್ ಕಟ್ ಮಾಡಿ ಹುಡುಗರ ಜೊತೆ ಎಲ್ಲ ಹೊರಗಡೆ ಮೈಸೂರು ಬೀಚ್.
ಓಕೆ. ಸೊ ಇನ್ನು ಅದೇ ಮೈಸೂರು ಬೀಟ್ಸ್ ಅಂತ ಹೇಳಿದ್ರೆ, ಸೊ ಇಬ್ರು ಮೈಸೂರಿನವರೇ ಆ್ಯಕ್ಚುಲಿ, ಡೈರೆಕ್ಟರ್ ಮತ್ತು ನೀವು ಕೂಡ. ಮೊನ್ನೆ ಅಷ್ಟೇ ಒಂದು ನಿಮ್ಮದು ಸ್ಪೆಷಲ್ ಒಂದು ಇಂಟರ್ವ್ಯೂ ಕೂಡ ನೋಡಿದ್ವಿ, ನಿಮ್ಮ ರಾಯಲ್ ಸಿಟಿಗೆ ಜರ್ನಿ ಹೇಗಾಯಿತು ಅದೆಲ್ಲ ಅಂತ. ಇನ್ಫ್ಯಾಕ್ಟ್ ನಿಮ್ಮ ಅಂದರೆ ಅವರಿಬ್ಬರಿಗೆ ಕಂಪೇರ್ ಮಾಡಿದ್ರೆ ನೀವು ಜೂನಿಯರು, ಬಿಕಾಸ್ ಇಬ್ರದ್ದು 5 ಸಿನಿಮಾ ಆಗಿದೆ. ಸೊ ನೀವು ಜೂನಿಯರು. ಸೊ ಸೆಟ್ಟಲ್ಲಿ ಹೆಂಗಿರ್ತಿತ್ತು ವೈಬ್ಸ್ ಅಂತ? ವೈಬ್ಸ್ ಹೇಗಿರೋದು ಸಂಜನಾ ಅವ್ರ ಕಡೆಯಿಂದ? ಸೀನಿಯರ್ ಮಾಡೋರು ಸರ್. ಹೌದಾ? ಇಷ್ಟ ಇಲ್ಲ ಅವಾಗಿಂದ ಕೂತಿದ್ರೆ ಏನ್ ಫೀಲಿಂಗ್ ಬಂತ ಹೇಳಿ ನಿಮ್ಗೆ? ಇದು ಕ್ಯಾಮ್ರಾ ಮುಂದೆ ಬೇರೆ ತರನೇ ಪ್ರೆಸೆಂಟ್ ಮಾಡ್ಬೇಕಾಗುತ್ತೆ. ಹೌದು ಸರ್. ಆಮೇಲೆ ಏನಾದ್ರು ಒಂದು ಡೈಲಾಗ್ ಹೇಳಿದ್ರೆ, ವಿರಾಟ್ ಏನಿದ್ ಈಗ ಹೇಳ್ತಾ ಇದೀರಾ, ನಾನು ಹೇಳ್ಕೊಟ್ಟಂಗೆ ಹೇಳಿ ಆತರ ಹೇಳಿ ಒಂದ್ ಸ್ವಲ್ಪ ನಂಗೆ ಸ್ಪೇಸ್ ಕೊಡಿ ಡೈಲಾಗ್ ಎಲ್ಲ ಹೇಳೋದಕ್ಕೆ. ಅಂಡ್ ಎಲ್ಲ ಶಿ ವಾಸ್ ಲೈಕ್ ಅ ಗೈಡ್ ಅಂಡ್ ಟೀಚರ್. ಓಕೆ. ಸೊ ಸ್ಪಾಟ್ ಅಲ್ಲಿ ಎಲ್ಲ ಇವ್ರು ಹೇಳ್ಕೊಡ್ತಾ ಇದ್ರು. ರ್ಯಾಗಿಂಗ್ ಅಂದ್ರೆ ಯಾವ ತರ ಮಾಡ್ತಾರೆ? ರ್ಯಾಗಿಂಗ್ ಅದೇ ಸರ್, ನಾನು ಇವಾಗ ಸರ್ ಹೇಳ್ಕೊಟ್ರ ತರ ಹೇಳಕ್ ಹೋದ್ರೆ, ನಮ್ದು ಸ್ವಲ್ಪ ಕೇಳಿ, ನಾವು ಸ್ವಲ್ಪ ಸೀನಿಯರ್ ನಿಮ್ಗೆ ಅಂತೆಲ್ಲ ಫುಲ್ ರ್ಯಾಗ್ ಮಾಡೋರು. ಹಂಗೆ ಇವ್ರು ಕಟ್ ಮಾಡ್ಬಿಟ್ಟು ಬರೀ ಅಷ್ಟನ್ನ ಮಾತ್ರ ಹಾಕ್ತಾರ ಅವ್ರು. ನೋಡಿ ಇವಾಗ ನಿಮ್ಗೂ ಹೇಳ್ಕೊಡ್ತದೆ ಎಡಿಟಿಂಗ್ ಬಗ್ಗೆ. ಅದೇ ನೋಡಿ, ಅವ್ರು ಹೇಳಿದ್ರ, ಈಗ ಅವ್ರು ಹೇಳಿದ್ರೆ ನಾವು ಕಟ್ ಮಾಡ್ಬೇಕಾಗತ್ತೆ ಈಗ. ಸರ್ ನಿಮಗೆ ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸೀನಿಯರ್ ಸಂಜನಾ ಅವ್ರ ಜೊತೆ ವರ್ಕ್ ಮಾಡಿದ್ರು? ನಂಗೆ ವಯಸ್ಸಾಗಿರೋ ತರ ಪೋರ್ಟ್ರೇ ಮಾಡ್ತಾ ಇದೀರಾ ನೀವು. ನಂಬರ್ ಆಫ್ ಫಿಲ್ಮ್ಸ್ ನೋಡೋದಾದ್ರೆ ಎರಡನೇ ಸಿನಿಮಾ, ಸಿನಿಮಾ. ನೀವೇ ಸೀನಿಯರ್. ನಂದು 5ನೇದೆ. ಬಟ್ ರೆಡಿ ಅಷ್ಟೇ. ಕರೆಕ್ಟ್ ಆಯ್ತಲ್ಲ? ಹೌದು. ಹೆಂಗಿತ್ತು ಸರ್? ಅಂದ್ರೆ ನೀವು ಆಲ್ರೆಡಿ ಲೈಕ್ ರಮ್ಯಾ ಅವ್ರ ಜೊತೆಗೆಲ್ಲ ನೀವು ವರ್ಕ್ ಮಾಡಿದೀರಾ, ಸಂಜನಾ ಅವ್ರ ಜೊತೆಗೆ ವರ್ಕ್ ಮಾಡಿಲ್ಲ? ನಿಜ ಹೇಳ್ಬೇಕು ಅಂದ್ರೆ ಸಂಜನಾ ಆಗ್ಲಿ ವಿರಾಟ್ ಆಗ್ಲಿ ವೆರಿ ಗುಡ್ ಸ್ಟೂಡೆಂಟ್. ಅಂದ್ರೆ ಟೀಚರ್ ಏನ್ ಹೇಳ್ತಾರೆ ಅದನ್ನ ಒಬಿಡಿಯಂಟ್ ಆಗಿ ಕೇಳಿ. ವಿರಾಟ್ ಸಂಜನಾ ಸ್ಟೂಡೆಂಟ್ ಇಲ್ಲ, ನನಗೆ ಇವರಿಬ್ರು ಸ್ಟೂಡೆಂಟ್. ತುಂಬಾ ಅಂದ್ರೆ ನಮ್ಗೆ ಏನ್ ಬೇಕು ರಿಕ್ವೈರ್ಮೆಂಟ್ ಅನ್ನೋದ ನೀಟಾಗಿ ಅರ್ಥ ಮಾಡ್ಕೋತಾರೆ, ಕೂತ್ಕೋತಾರೆ, ಕೇಳ್ತಾರೆ ಡೌಟ್ಸ್ ಎಲ್ಲಾನು. ಕ್ಲಾರಿಟಿ ಬಂದ್ಮೇಲಿಂದ ಆಮೇಲೆ ನಾವು ಮಾನಿಟರ್ಗೆ ಹೋದಾಗ ಆಗ ಒಂದು ಸಣ್ಣ ಪುಟ್ಟ ಕರೆಕ್ಷನ್ಸ್ ಏನಿದೆ ಅದ್ ನಾನು ಹೇಳಿದ್ರೆ ಟೇಕಲ್ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಹಂಗೆ ಅಂದ್ರೆ ಇಬ್ರದ್ದು ಒಳ್ಳೆ ಕೆಮಿಸ್ಟ್ರಿ ಇದೆ. ನಂಗೆ ಕಾಸ್ಟಿಂಗ್ ಎಲ್ಲ ಆಗಿ ಡಬ್ಬಿಂಗ್ ಹೋದಾಗ ನಮ್ ಸಿನಿಮಾಲೆ ಆಕ್ಟ್ ಮಾಡಿರೋರೇನೆ ಎಲ್ಲರೂ ಹೇಳ್ತಿದ್ರು, ಸರ್ ತುಂಬಾ ಒಳ್ಳೆ ಪೇರ್ ಅನ್ಸ್ತಾರೆ ಇಬ್ರು ಅಂತ. ಸೊ ಅವ್ರಿಗೆ ಹಂಗ ಅನ್ಸ್ತು ಅಂದ್ರೆ ಆಮೇಲೆ ಅದು ಜನಗಳಿಗೂ ಹಂಗ ಅನ್ಸ್ತು ಅಂದ್ರೆ ನಮ್ಮ ಎಫರ್ಟ್ ಸಾರ್ಥಕ ಅಂತ. ಕರೆಕ್ಟ್. ವಿರಾಟ್ ಅವ್ರು ನೀವು ಹೇಳಿದ್ರಿ ಡೈಲಾಗ್ಸ್ ತಗೊಳ್ಳುವಾಗ ಸ್ವಲ್ಪ ಸ್ಪೇಸ್ ಕೊಡಿ ಅಂತ ಹೇಳಿದ್ರು ಸಂಜನಾ ಅವರು ಅಂತ, ಅಲ್ಲ ನಿಮ್ಮ ಟೀಚರ್ ಅವರು ಅಂತ. ಬಟ್ ಆದ್ರೆ ನೀವು ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಮಾಡ್ಬೇಕಾಗಿರುತ್ತೆ, ಅವಾಗ ಸ್ಪೇಸ್ ಕೊಡಕ್ ಆಗಲ್ವಲ್ಲ, ಅವಾಗ ಹಿಂಗ್ ಮ್ಯಾನೇಜ್ ಮಾಡ್ಬೇಕು ಸರ್? ಅದನ್ನೇ ಹಿಂಗೆ ಹೇಳೋರು ಸರ್, ಕೈ ಹಿಂಗೆ ಬಂದ್ ಹಿಂಗೆ ಟಚ್ ಆಗ್ಬೇಕು ಸರ್. ಲಿಟ್ರಲಿ ಡಿರೆಕ್ಷನ್. ಈಗ ನಾವೊಂದು ರೊಮ್ಯಾಂಟಿಕ್ ಸಾಂಗ್ ಮಾಡಿದಾಗ್ಲೂ ಅಷ್ಟೇ, ಈಗ ಏನಾದ್ರು ನಾ ಕರೆಕ್ಟ್ ಮಾಡಿದ್ರೆ ಇವಾಗ ಹೊಡೆದಲ್ಲ ಹಂಗೆ ಬೀಳ್ತಾ ಇದೆ. ತುಂಬಾ ಕುಗ್ಗಿಸ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ ನಂಗೆ ಆಕ್ಚುಲಿ ಅವ್ರು ನೋಡುವಾಗ. ಅಂದ್ರೆ ಕ್ಯಾಮ್ರಾ ಎದುರುಗಡೆನೆ ಹೀಗೆ ಅಂದ್ರೆ ಅವಾಗ ಸೆಟ್ ಅಲ್ಲಿ ಹೆಂಗಿರ್ಬೋದು? ಆಮೇಲೆ ನೀನ್ ನೀಟ್ ಆಗಿದೆಲ್ಲ ಶಾಲ್ ಇದೆಲ್ಲ ಹಾಕೊಂಡ್ ಬರ್ಬೇಡ, ನಾನು ಎದ್ದು ಕಾಣಬೇಕು. ಹೊಡಿತೀನಿ ಇವಾಗ ಸಾಕು. ಓಕೆ. ಈಗ ಸೆಟ್ ಅಲ್ಲಿ ಹಾಗಾದ್ರೆ ಸಂಜನಾ ಅವ್ರು ಹೇಳಿ ಟೇಕೆ ಓಕೆ ಮಾಡ್ತಾ ಇದ್ರೆ ಸರ್ ಅಥವಾ ಹೇಗೆ? ನಾನು ಇದಾದ್ಮೇಲೆ ಸಿನಿಮಾ ಮಾಡ್ಬೇಕಾ ಬೇಡ ಹೇಳಿ? ಇಲ್ಲ, ನಾನೇ ಓಕೆ ಮಾಡ್ಕೋತಾ ಇದ್ದು. ಓಕೆ. ವೆರಿ ಸ್ವೀಟ್ ಇಬ್ರು, ತುಂಬಾ ಕೂಲ್ ಆಗಿ ಆರಾಮಾಗೆ ಮಾಡೋರು. ವಿರಾಟಿಗೆ ಏನ್ ಹೇಳಿದ್ರು ಎಲ್ಲ ಅದು ಸುಳ್ಳು, ಅಷ್ಟೆಲ್ಲ ಇರ್ಲಿಲ್ಲ ಸ್ವಲ್ಪ. ಬಟ್ ಹೌದು, ಇಬ್ರದ್ದು ಮಾತಾಡ್ಕೊಳ್ಳೋರು ಸೀನ್ ಬಿಫೋರ್ ಈ ತರ ಹಿಂಗೆ ಎಲ್ಲ ಮಾತಾಡ್ಕೊಳ್ಳೋದು, ಅದ್ ನನಗೆ ತುಂಬಾ ಹೆಲ್ಪ್ ಆಗೋದು. ನಾನು ಸುಮ್ನೆ ಮಾನಿಟರ್ ಮುಂದೆ ನೋಡ್ತಾ ಇರ್ತಿದ್ದೆ, ಅವ್ರ ವಾಯ್ಸ್ ಏನು ಕೇಳಿಸ್ತಾ ಇರ್ಲಿಲ್ಲ ದೂರದಲ್ಲಿ, ಬರೀ ಅವ್ರ ಆಕ್ಷನ್ಸ್ ಕಾಣೋದು ಪರ್ಫೆಕ್ಟ್ ಆಗಿ ಆಗ್ತಾ ಇತ್ತು ಕೆಲಸ. ಕರೆಕ್ಟ್. ಇನ್ನು ವಿರಾಟ್ ಮತ್ತು ದಿನಕರ್ ಸರ್ ಇಬ್ಬರದು ಕೂಡ ಈಗ ಅಂದರೆ ತೆರೆ ಮೇಲೆ ನಿಮ್ಮದೇನು ಪೊಟೆನ್ಷಿಯಲ್ ಇದೆ ಅದನ್ನ ಅಂದರೆ ತೆರೆ ಮೇಲೆ ತಂದು ತುಂಬ ವರ್ಷ ಆಯ್ತು. ಈಗ ಅವ್ರ ಸರ್ದು 7 ವರ್ಷ ಆಗಿದೆ ಅವ್ರ ಸಿನಿಮಾ ಬಂದು. ನಿಮ್ಮದು ಆಲ್ಮೋಸ್ಟ್ ಈಗ 5 years ಆಗ್ತಾ ಬಂತು, 4 ವರ್ಷ ಆಲ್ಮೋಸ್ಟ್ 2019 ರಿಲೀಸ್ ಆಗಿದ್ದು ಕಿಸ್. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂದರೆ ಜನಗಳು ಯಾವ ರೀತಿ ಅಕ್ಸೆಪ್ಟ್ ಮಾಡೋದಕ್ಕೆ ನಿಮ್ಮನ್ನ ವೆಯ್ಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಸರ್ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಎಕ್ಸೈಟ್ಮೆಂಟ್ ಜೊತೆ ತುಂಬಾನೇ ನರ್ವಸ್ನೆಸ್ ಇದೆ, ಯಾಕಂದ್ರೆ 4 ವರ್ಷ ಆದ್ಮೇಲೆ ಬರ್ತಾ ಇರೋದು. ಬಟ್ ಪ್ರಮೋಷನ್ಸ್ಗೆಲ್ಲ ಹೋದಾಗ ಅವ್ರು ತೋರ್ಸೋ ರೆಸ್ಪಾನ್ಸ್ ಇಂದ ಸ್ವಲ್ಪ ನಂಬಿಕೆನೂ ಇದೆ. ಬಿಕಾಸ್ ಇವತ್ತವರೆಗೂ ನಾವ್ ಎಷ್ಟು ಕಾಲೇಜಸ್ ಹೋಗಿದೀವಿ ಎಲ್ಲ ಕಡೆ ತುಂಬಾ ವಾರ್ಮ್ ವೆಲ್ಕಮ್ ಸಿಕ್ಕಿರೋದು. ಅಂದ್ರೆ ಯಾರು ಮರ್ತಿಲ್ಲ. ಅಂಡ್ ಈವನ್ ಇದು ಸಾಂಗ್ಸ್ ಎಲ್ಲ ನೋಡಿದ ತಕ್ಷಣ ಮಲ್ಗಿರೋ ಫ್ಯಾನ್ಸ್ ಎಲ್ಲ ಎದ್ದಿದ್ದಾರೆ, ಸೊ ಮರ್ತಿರೋರೆಲ್ಲ. ಸೊ ಬಟ್ ಇನ್ನೊಂದ್ ಪ್ಲಸ್ ಪಾಯಿಂಟ್ ಏನಂದ್ರೆ ಕ್ವಾಲಿಟಿ ಹಂಗೆ ಕೊಟ್ಟಿದ್ದಾರೆ ದಿನಕರ್ ಸರ್. ಅಂದ್ರೆ ಈಗ ಅದನ್ನ ನೋಡಿದ ತಕ್ಷಣ ಅನ್ಸುತ್ತೆ ಲೈಕ್ ಇದು ಲೈಕ್ ತುಂಬಾ ಗ್ರ್ಯಾಂಡ್ ಆಗಿ ಅಂಡ್ ತುಂಬಾ ನೀಟ್ ಆಗಿ ಒಂದು ನೀಟ್ ಕಾನ್ಸೆಪ್ಟ್ ಅಲ್ಲಿ. ಅಂದ್ರೆ ಪ್ರತಿ ಒಂದ್ ಸಾಂಗ್ ನೋಡಿ ಸರ್, ಯಾವ್ದು ನಿಮ್ಗೆ ಸಿಮಿಲರ್ ಇಲ್ಲ. ಈಗ ಗೋವಾದ್ ಫಸ್ಟ್ ಸಾಂಗ್ ಒಂಥರ ಇರುತ್ತೆ, ನಮ್ ಟಾಂಗ್ ಒಂಥರ ಇರುತ್ತೆ, ಅಂಡ್ ಈವನ್ ಡ್ಯೂಯೆಟ್ ಸಾಂಗ್ ಒಂಥರ ಇರುತ್ತೆ. ಈಗ ಮೊನ್ನೆ ಬಿಟ್ರೆ ತಾಯಿ ಆ ಫಸ್ಟ್ 3 songs ಬಿಟ್ಟಾಗ ಎಲ್ಲೋ ಒಂದ್ ಕಡೆ ಎಲ್ಲ ಲವ್ ಸ್ಟೋರಿ ಅನ್ನೋ ತರ ಎಲ್ಲಾ ಕಡೆ ಪೋಟ್ರೆ ಆಗ್ತಾ ಇತ್ತು. ಬಟ್ ತಾಯಿ ಸಾಂಗ್ ಬಿಟ್ಮೇಲೆ ಕಲರೇ ಚೇಂಜ್ ಆಗೋಯ್ತು ಸಿನಿಮಾದು. ಆಮೇಲೆ ಏನಿದು ಅಂತ ಕ್ವೆಶನ್ ಮಾರ್ಕ್ ತರ ಬಂತು. ಈಗ ಟ್ರೈಲರ್ ನೋಡಿದ್ಮೇಲೆ ಅಂತ
ಏನ್ ಗುರು ಇವರು ಒಂದೊಂದ್ಸಲಿ ಒಂದೊಂದ್ ತರ ತೋರಿಸ್ತಾ ಇದಾರೆ ಅಂತ. ಅಂದ್ರೆ ಆ ಕ್ಯೂರಿಯಾಸಿಟಿ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಒಂದ್ ಕ್ಯೂರಿಯಾಸಿಟಿ ಒಂದ್ ವಿಷಯದ ಮೇಲೆ ಜಾಸ್ತಿ ಹೊತ್ತು ಹಿಡಿದಿಟ್ಕೊಳಕ್ ಆಗಲ್ಲ. ಸೊ ಫಸ್ಟ್ ಒಂದ್ ಕ್ಯೂರಿಯಾಸಿಟಿ ಕೊಟ್ವಿ, ಅದಿನ್ನೇನ್ ಫೇಡ್ ಔಟ್ ಆಗ್ತಿದೆ ಅನ್ನೋಷ್ಟರಲ್ಲಿ ಬೇರೆ ಏನೋ. ಸೊ ಅದನ್ನ ನೀಟಾಗಿ ಪ್ಲಾನ್ ಮಾಡಿ ಯಾವಾಗ ಏನೇನ್ ಕೊಡ್ಬೇಕು ಅಂತ ಬರೀ ಪ್ರಮೋಷನ್ ಅಲ್ಲೇ ದಿನಕರ್ ಸರ್ ಈ ಲೆವೆಲ್ ಕ್ಯೂರಿಯಾಸಿಟಿ ಕೊಡ್ತಿದ್ದಾರೆ ಅಂದ್ರೆ ಇನ್ ಸಿನಿಮಾಲ್ ಹೆಂಗಿರ್ಬೋದು ನೀವು ಯೋಚನೆ ಮಾಡಿ. ನೀವು ಇನ್ನೊಂದು ವಿಚಾರ ಅಬ್ಸರ್ವ್ ಮಾಡಿಲ್ಲ, ಇಲ್ಲಿ ಪ್ರಮೋಷನ್ ಹೋದಾಗ ಅವ್ರಿಗೆ ಸಿಕ್ಕಿರೋ ಅವಾರ್ಡ್ಸ್ ಇವೆಲ್ಲ ಫ್ಯಾನ್ಸ್ ಹೆಣ್ಮಕ್ಳೆಲ್ಲ ಪರ್ಚಾಕ್ಬಿಟ್ಟಿದ್ದಾರೆ ಅವ್ರಿಗೆ. ಅದೊಂಥರ ಅಚ್ಚೆ ತರ ಅಟ್ಯಾಕ್ ಮಾಡ್ಸಿರೋದು ಸರ್ ಅದೇ ಬರೀ ಅದ್ರಲ್ಲೂ ಕೈವಾಡ ಇದೆ ಅವ್ರದ್ದು. ಓಕೆ, ಅಂದ್ರೆ ನಾನು ಸೀನಿಯರ್ ಆಗಿದ್ರು ಜೂನಿಯರಿಗೆ ನಾನು ಅವಕಾಶ ಕೊಟ್ಟಿದ್ದೀನಿ ಅನ್ನೋ ತರ ಪಿಕ್ಚರ್ ಬಿಲ್ಡ್ ಮಾಡಕ್ಕೆ. ಬಲ್ಲಿಲಿ ಹಚ್ಚಿ ಬಿಡ್ತಾ ಇದೆಲ್ಲ. ಸರ್ ದಿನಕರ್ ಸರ್, ನೀವು ಹೇಳಬೇಕು ಅಂದ್ರೆ 7 ವರ್ಷದ ಗ್ಯಾಪಲ್ಲಿ 2 ವರ್ಷ ಕೊರೋನಾನೇ ಆಗೋಯ್ತು, ಅದನ್ನ ಅವತ್ತು ಕೂಡ ಹೇಳಿದ್ರಿ ನೀವು. ಬಟ್ ನಿಮ್ಗೆ ಏನಂದ್ರೆ ಒಂದು ಚಿತ್ರ ಮಾಡೋದಕ್ಕೆ ಏನು ಎಕ್ಸೈಟ್ ಆಗ್ಬೇಕು ಆಕ್ಚುಲಿ, ಇದನ್ನ ನಾನು ಸಿನಿಮಾ ಮಾಡ್ತೀನಿ, ಇದನ್ನ ಬರೀತೀನಿ ಅನ್ನೋದಕ್ಕೆ ಯಾಕೆ ಇಷ್ಟು ಗ್ಯಾಪ್ ಕೊಟ್ರಿ ಅಂತ? ಎಕ್ಸೈಟ್ ಯಾವ್ದಕ್ ಆಗ್ತೀನಿ ಅಂತಿಲ್ಲ, ಏನೋ ವಿಚಾರ ಹೊಸದಾಗಿರೋದು ಕೇಳಿ ಅದು ಎಕ್ಸೈಟ್ ಮಾಡ್ತು ಅಂದ್ರೆ ಅದನ್ನ ಎತ್ಕೊಬಿಡ್ತೀನಿ ನಾನು. ಅದನ್ನ ಎತ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಆ ಎಕ್ಸೈಟ್ಮೆಂಟ್ ವರ್ಕ್ ಮಾಡ್ತಾ 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 ಒಂಚೂರು ಕಮ್ಮಿ ಆದಾಗ ಅದ್ ತಿರ್ಗಾ ಬಿಟ್ಬಿಟ್ಟು ಬೇರೆದೇನೋ ಹುಡುಕ್ತೀನಿ. ಸೊ ಅದರಿಂದ ಒಂದ್ ಸ್ವಲ್ಪ ಟೈಮ್ ಜಾಸ್ತಿ ಆಗ್ಬಿಡುತ್ತೆ ನನಗೆ. ಅಂಡ್ ನಾನು ಸ್ವಲ್ಪ ಸ್ಲೋ ಥಿಂಕರ್, ಸ್ವಲ್ಪ ಜಾಸ್ತಿ ಫಾಸ್ಟ್ ಆಗಿ ತಲೆ ಓಡಲ್ಲ. ಸೊ ಅದರಿಂದ ಒಂದ್ ಸ್ವಲ್ಪ ಟೈಮ್, ಅದ್ ಬಿಟ್ರೆ ಇಂಟೆನ್ಷನಲ್ ಡಿಲೇ ಏನು ಮಾಡ್ತಾ ಇಲ್ಲ ನಾನು. ಓಕೆ ಸರ್, ಚಾಯ್ಸ್ ಆಫ್ ಆಕ್ಟರ್ಸ್ ಅಂದ್ರೆ ನೀವೇ ಮಾಡಿರ್ತೀರಾ. ಅಫ್ಕೋರ್ಸ್ ಸಂಜನಾ ಅವ್ರ ಏನಾದ್ರು ನಿಮ್ಮಿಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡ್ರ ಅದು ನಂಗೆ ಗೊತ್ತಿಲ್ಲ, ಅದು ಅವ್ರು ಹೇಳ್ಬೇಕು. ಇಲ್ಲ ಇಲ್ಲ ಇಲ್ಲ, ಅದನ್ನ ನೀವು ಜಯಣ್ಣ ಕೇಳ್ಬೇಕು. ಸಂಜನಾ ದಿನಕರ್ ಕೇಳಿ ಮಾಡಿಸಿ ಅಂದಿದ್ದಕ್ಕೆ ದಿನಕರ್ ಕೇಳಿ ಮಾಡ್ಸಾರ, ಸೊ ವಿರಾಟ್ ಹಾಕಿ ಅದಕ್ಕೆ ಅಂತ ಹೇಳಿದಕ್ಕೆ ಹಾಕಿದ್ರ ಅಂತ ನೀವು ಅವ್ರು ಜಯಣ್ಣ ಕೇಳ್ಬೇಕು. ಓಕೆ, ಬಟ್ ಆದ್ರೆ ನಿಮ್ಮ ಸೆಲೆಕ್ಷನ್ ನೀವು ಮಾಡ್ಲಿಕ್ಕೆ ಯಾರನ್ನ ಮಾತ್ರ ಸೆಲೆಕ್ಟ್ ಮಾಡ್ಲಿಕ್ಕೆ ಅವಕಾಶ ಇತ್ತು ಸರ್ ನಿಮ್ಗೆ ಡೈರೆಕ್ಟರ್ ಆಗಿ? ನನಗೆ ಹೌದು, ನಾನ್ ಮಾಡಿರೋ ಇಷ್ಟು ಸಿನಿಮಾಲಿ ಆಕ್ಟರ್ಗೆ ಅಂತ ಕತೆ ಮಾಡಿದ್ದು ಎರಡೇ. ಒಂದು ಸಾರಥಿ, ದರ್ಶನ್ಗೋಸ್ಕರ ಸಿನಿಮಾ ಮಾಡ್ಬೇಕು ಅಂತ ಹೋದಾಗ ಸಾರಥಿ ಕತೆ ಮಾಡಿದ್ದು. ಅಂಡ್ ರಾಯಲ್ ವಿರಾಟ್ ಅಂತ ಫಿಕ್ಸ್ ಆದ್ಮೇಲೆ ಆಕ್ಟರ್ಗೆ ಅಂತ ಮಾಡಿರೋ ಕತೆ. ಇನ್ನು ಜೊತೆಲೆ ಆಗ್ಲಿ, ನವಗ್ರಹ ಆಗ್ಲಿ, ಲೈಫ್ ಜೊತೆ ಸೆಲ್ಫಿ ಆಗ್ಲಿ, ಕತೆ ಮಾಡಿದ್ಮೇಲೆ ಕಾಸ್ಟಿಂಗ್ ಮಾಡಿದ್ವಿ. ಸೊ ಅದರಿಂದ ಫಸ್ಟೇ ವಿರಾಟ್ಗೆ ಯಾವ ತರ ಸಿನಿಮಾ ಮಾಡ್ಬೇಕು, ಯಾಕಂದ್ರೆ ಅವ್ರದ್ದು ಕಿಸ್ನ ನಾನು ನೋಡಿದ್ದೆ ಥಿಯೇಟರ್ ಅಲ್ಲಿ. ತುಂಬಾ ಒಳ್ಳೆ ಅಂದ್ರೆ ಯೂತ್ ತುಂಬಾ ಅಟ್ರಾಕ್ಟ್ ಆಗಿತ್ತು ಸಿನಿಮಾ ಅದು. ಸೊ ಆ ಟೈಮಲ್ಲಿ ಅನ್ಸ ಸ್ವಲ್ಪ ಯೂತ್ ಎಲಿಮೆಂಟ್ಸ್ ಇಟ್ಕೊಂಡು ಅಂಡ್ ದಿನಕರ್ ಟಚ್ ಇಟ್ಕೊಂಡು ಸಿನಿಮಾ ಮಾಡೋಣ ಅಂತಾನೆ ರಾಯಲ್ ಕತೆನ ನಮ್ಮ ಆಕ್ಚುಲಿ ರಾಯಲ್ ಕತೆ ಲೈನ್ ಕೊಟ್ಟಿದ್ದು ನಮ್ಮ ರೈಟರ್ ರಘು ನಿಡವಳ್ಳಿ ಅವರು. ಅದಾದ್ಮೇಲೆ ನಮ್ಮ ಟೀಮ್ ಫುಲ್ ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದೆ. ಅಂಡ್ ಇವನ್ ವಿರಾಟ್ ಇದ್ರು ಸ್ಕ್ರೀನ್ ಪ್ಲೇ ಮಾಡ್ಬೇಕಾದ್ರೆ ನಮ್ಗೆ ಜೊತೆಲಿ ಕೂರ್ಸ್ಕೊಂಡಿದ್ವಿ ನಾವು. ಸೊ ಅವ್ರದ್ದು ಒಂದಷ್ಟು ಇನ್ಪುಟ್ಸ್ ಎಲ್ಲ ಸಿಕ್ತು. ಅಂದ್ರೆ ಒಂದೇನು ವಿರಾಟ್ ಕೂರ್ಸ್ಕೊಂಡ ಸ್ಕ್ರೀನ್ ಪ್ಲೇಗೆ ಹೆಲ್ಪ್ ಆಗಿದೆ ಅಂದ್ರೆ ತುಂಬಾ ಇನ್ನೋಸೆನ್ಸ್ ಇಂದ ಮಾತಾಡೋರು. ಸರ್ ಹಿಂಗ್ ಮಾಡ್ಬೋದು, ಸರ್ ಹಂಗ್ ಮಾಡ್ಬೋದಲ್ಲ ಅಂತ. ಬಟ್ ಒಂದೊಂದು ಅದಕ್ಕೆ ಕತೆಗೆ ಪೂರಕವಾಗಿರಂಗೆ ಹೇಳೋರು. ಸೊ ಅದನ್ನ ಎಸ್ ಇದನ್ನ ಈ ತರ ಮಾಡ್ಕೊಂಡ ಅಂತಲ್ಲ. ಆಮೇಲೆ ನಮ್ಮ ಟೀಮ್ ಎಲ್ಲ ಡಿಸ್ಕಸ್ ಆಗುತ್ತೆ. ಒಂದೊಂದ್ಸತಿ ತುಂಬಾ ಡಬ್ಬಾನು ಹೇಳೋರು. ಆಮೇಲೆ ಅದನ್ನ ಅವ್ರಿಗೆ ಹೇಳ್ತೀವಿ, ಇಲ್ಲ ವಿರಾಟ್ ನೀವು ಹೇಳಿದ್ ಹಿಂಗ್ ಮಾಡಿದ್ರೆ ಈ ತರ ಆಗತ್ತೆ ನಮ್ಗೆ. ಓ ಕರೆಕ್ಟ್ ಸರ್, ಬೇಡ ಹಿಂಗೆ ಇರಲಿ ಅಂತ. ಹಂಗೆ ಅಂದ್ರೆ ಅವ್ರಿಗೊಂದು ಸ್ಕ್ರಿಪ್ಟ್ ರೈಟಿಂಗ್ ಅಲ್ಲಿ ಒಂದು ಲರ್ನಿಂಗ್ ಪ್ರೋಸೆಸ್ ಇತ್ತು ಅಲ್ಲಿ. ಓಕೆ ಸರ್, ನೀವು ಅಂಬರಿ ಲೈಕ್ ಅವ್ರ ಜೊತೆಗೆ, ಅರ್ಜುನ್ ಅವ್ರ ಜೊತೆಗೆ ಅಂದ್ರೆ ವರ್ಕ್ ಮಾಡಿದ್ರಿ. ದಿನಕರ್ ಸರ್ ಜೊತೆಗೆ ಅವಕಾಶ ಹೇಗೆ ಬಂತು? ನೀವು ಅಂದ್ರೆ ವೆಯ್ಟ್ ಮಾಡ್ತಿದ್ರೆ ಅಫ್ಕೋರ್ಸ್ ಎಲ್ಲ ನಿರ್ದೇಶಕರ ಜೊತೆಗೆ ಆಕ್ಟ್ ಮಾಡ್ಬೇಕಂತ ಇರುತ್ತೆ ಅಥವಾ ವರ್ಕ್ ಮಾಡ್ಬೇಕಂತ, ಹೇಗೆ ನಿಮ್ಗೆ ಅವಕಾಶ ಬಂತು? ನನ್ನ ಫಸ್ಟ್ ಮೂವಿ ಕಿಸ್ ಆದ್ಮೇಲೆ ಲೈಕ್ ಒಂದಷ್ಟು ಮೂವಿ ಆಗ್ಬೇಕಿತ್ತು, ಬಟ್ ಕಾರಣಾಂತರ ಆಗ್ಲಿಲ್ಲ. ಬಟ್ ಆಮೇಲೆ ಲೈಕ್ ಹೊರಗಡೆಯಿಂದ ನಿಜ ಹೇಳಿ ಕತೆ ಇಷ್ಟ ಆಗದೆ ಇವನ್ ಸೂರಿ ಸರ್ ಅವ್ರದ್ದು ಏನೋ ಅನೌನ್ಸ್ಮೆಂಟ್ ಆಗಿತ್ತು. ಆಕ್ಚುಲಿ ಆರ್ಟಿಕಲ್ ಎಲ್ಲ ಓದಿದ್ದೆ. ಅದು ಇವಾಗ ನೆಕ್ಸ್ಟ್ ಫಸ್ಟ್ ರಾಯಲ್ ಬಗ್ಗೆ ಮಾತಾಡ್ತೀನಿ. ಅಂದ್ರೆ ಇವಾಗ ಅದಾದ್ಮೇಲೆ ಜಯಣ್ಣ ಬೋಗಣ್ಣ ಸರ್ ಕರ್ಕೊಂಡ್ ಬಂದು ಸಿನಿಮಾ ಮಾಡ್ತೀನಿ. ಯಾಕಂದ್ರೆ ಸೆಕೆಂಡ್ ಮೂವಿಗೆ ಅಷ್ಟು ದೊಡ್ಡ ಬ್ಯಾನರ್ ಇಂದ ಆಫರ್ ಬರೋದು ಇಟ್ಸ್ ಅ ಗ್ರೇಟ್ ಥಿಂಗ್. ಅದಾದ್ಮೇಲೆ ಕರ್ಕೊಂಡ್ಬಂದು ದಿನಕರ್ ಸರ್ ಕೈ ಕೊಟ್ಟಿದ್ ಇನ್ನೊಂದು ಗ್ರೇಟ್ ಥಿಂಗ್. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟರ್ಸ್ ಅಲ್ಲಿ ದಿನಕರ್ ಸರ್ ಒಬ್ರು. ಯಾಕಂದ್ರೆ ಒಂದ್ ಹೀರೋನ ಒಂದು ಕಮರ್ಷಿಯಲ್ ವೇಲಿ ಆಲ್ರೆಡಿ ಯಾವ ರೀತಿ ಪ್ರೆಸೆಂಟ್ ಮಾಡಿದ್ರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಸೊ ಜಯಣ್ಣ ಸರ್ ಕೂಡ ಲೈಕ್ ನನ್ನ ಒಂದ್ ಸ್ವಲ್ಪ ಕಮರ್ಷಿಯಲ್ ವೇಲ್ ಪ್ರೆಸೆಂಟ್ ಮಾಡೋದಕ್ಕೆ ದಿನಕರ್ ಸರ್ ಹತ್ರ ಕೇಳಿದ್ರು. ಬಟ್ ಈ ಮೂವಿಯಲ್ಲಿ ಸರ್ ಕಂಪ್ಲೀಟ್ ಕಿಸ್ ಅಲ್ಲಿ ಏನ್ ನೋಡಿದಿರಾ ಅಂದ್ರೆ ಒಂದ್ ಲವರ್ ಬಾಯ್ ವಿರಾಟ್ ಇದೆಯಲ್ಲ, ಅದ್ 1% ಇಲ್ಲ ಸರ್. ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ವಿರಾಟ್. ಅಂದ್ರೆ ಒಂದ್ ಕಮರ್ಷಿಯಲ್ ಆಗಿ ಒಂದು ಯೂತ್ ತುಂಬಾ ಅಟ್ರಾಕ್ಟ್ ಆಗೋ ತರ ಒಂದ್ ಫೋರ್ಸ್ಫುಲ್ ಇರೋ ಹೀರೋ ಕ್ಯಾರೆಕ್ಟರ್. ಸೊ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿ ಮಾಡ್ಸಿದಾರೆ. ಅಲ್ಲ ಇದ್ರಲ್ಲಿ ಲವ್ ಇದೆ, ಬಟ್ ಕಿಸ್ ತರದ ಲವ್ ಅಲ್ಲ. ಇದರಲ್ಲಿ ನಮ್ಮ ಸಿನಿಮಾಲ್ ಬಂದು ವಿರಾಟ್ ಕ್ಯಾರೆಕ್ಟರ್ ಬಂದು ಕೃಷ್ಣ ಅಂತ. ಆ ಕೃಷ್ಣಂದು ಆ ಕ್ಯಾರೆಕ್ಟರ್ದು ಲವ್ ಸ್ಟೋರಿ ಇದೆ. ಸೊ ಕಂಪ್ಲೀಟ್ ಬೇರೆ, ಕಿಸ್ಗೂ ಇದಕ್ಕೂ ಲವ್ ಸ್ಟೋರಿನೇ ಬೇರೆ ತರ. ಅದೇ ಫುಲ್ ಡಿಫ್ರೆಂಟ್ ಆಗಿದೆ, ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ.
ಅಂದ್ರೆ ಬೇಸಿಕಲಿ ಒಂದ್ 5-6 ರೆಡ್ ಬುಲ್ ಕುಡಿದ್ರೆ ಒಟ್ಟಿಗೆ ಯಾವ ಲೆವೆಲ್ ಎನರ್ಜಿ ಬರುತ್ತೆ, ಆ ಲೆವೆಲ್ ಎನರ್ಜಿ ಕ್ಯಾರೆಕ್ಟರ್ ಯಾವಾಗ ಹೆಂಗಾಡ್ತಾನೆ ಅಂತ ಅವನ್ಗೆ ಗೊತ್ತಿರಲ್ಲ. ಬಟ್ ಅದ್ರಲ್ಲೂ ಒಂದ್ ಇನ್ನೋಸೆನ್ಸ್ ಇರುತ್ತೆ. ಅಟ್ ದ ಎಂಡ್ ಆಫ್ ದಿ ಡೇ ಸರ್, ಲೈಕ್ ನಮ್ಮ ದೇವ್ರ ಕೃಷ್ಣ ಇದಾರಲ್ಲ, ಸೊ ಅವ್ರಗಳನ್ನ ಒಂದ್ ಸ್ವಲ್ಪ ಅಳವಡಿಸ್ಕೊಂಡು ಆ ತುಂಟುತನ ಇವೆಲ್ಲ ಒಂದು ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟರ್ ಅಂಡ್ ಒಂದ್ ಕ್ಯೂಟ್ ಡಿಫ್ರೆಂಟ್ ಲವ್ ಸ್ಟೋರಿ ಇದೆ. ಅದ್ರ ಜೊತೆ ತಾಯಿ ಎಲಿಮೆಂಟ್ ಇದೆ ಸರ್. ಒಂದ್ ಕಂಪ್ಲೀಟ್ ಫುಲ್ ಮಿಲ್ಸ್ ಥಾಲಿ ತರ ಇದೆ ಸರ್ ನಮ್ ಸಿನಿಮಾ. ಸಂಜನಾ ಅವ್ರಿಗೆ ಕೇಳ್ಬೇಕಾ ನಿಮ್ ಕಾಸ್ಟಿಂಗ್ ಹೇಗಾಯ್ತು ಅಂತ? ಯಾರು ಕಾಸ್ಟಿಂಗ್ ಸಂಜನಾ ಮಾಡಿದ್ರ ಅಂತ? ಆಕ್ಚುಲಿ ನಮ್ನೆಲ್ಲಾನು ಕಾಸ್ಟ್ ಮಾಡಿದ್ ಜಯಣ್ಣ. ನೀವ್ ಹೆಂಗೆ ಈ ಟೀಮಿಗೆ ಸೇರ್ಕೊಂಡ್ರಿ ಅಂತ? ನಾನ್ ಹೆಂಗ್ ಸೇರ್ಕೊಂಡೆ ಅಂತ ಸರ್ ನಂಗೆ ಕೇಳ್ಬೇಕು. ನಂಗೆ ಪ್ರೊಡಕ್ಷನ್ ಇಂದ ಕಾಲ್ ಬಂತು ಫಸ್ಟ್. ಸೊ ಅವ್ರು ಎರಡೇ ಹೇಳಿದ್ದು, ಅಂದ್ರೆ ದಿನಕರ್ ಸರ್ ಡೈರೆಕ್ಟ್ ಮಾಡ್ತಾ ಇದಾರೆ, ಅವ್ರ ಬ್ಯಾನರ್ ಅಲ್ಲಿ ಬರ್ತಾ ಇದೆ ಅಂತ. ಸೊ ಅಷ್ಟೇ, ಕಣ್ಣು ಮುಚ್ಕೊಂಡಂಗೆ ಎಲ್ಲ ಮಾಡ್ಬೇಕಾದ್ರೆ ಯೂಶಲಿ ಎಲ್ರು ಪ್ರೊಸೀಜರ್ ಏನು ಅಂದ್ರೆ ಕ್ಯಾರೆಕ್ಟರ್ಗಳು ಯಾರ್ಯಾರು ಏನೇನ್ ಮಾಡ್ತಾರೆ ಅಂತೆಲ್ಲ ಬರ್ಕೊಬಿಟ್ಟಿರ್ತೀವಿ. ಈಗ ಫಸ್ಟ್ ಹೀರೋ ಅಂದಿದ ತಕ್ಷಣ ವಿರಾಟ್ ಹೆಸರು ಫಿಕ್ಸ್ ಆಗಿರುತ್ತೆ ಕತೆ ಮಾಡೋಕ್ಕಿಂತ ಮುಂಚೆ. ಆಮೇಲೆ ಹೀರೋಯಿನ್ ಅಂತ ಬರೋದು ಅದು ಬ್ಲ್ಯಾಂಕ್ ಬಿಟ್ಟಿರ್ತೀವಿ. ಸ್ಕ್ರೀನ್ ಪ್ಲೇ ಎಲ್ಲ ಆದಾಗ ಒಂದು 2-3 ಆಪ್ಷನ್ಸ್ ಅನ್ಕೋತೀವಿ, ಓ ಇವ್ರು ಅನ್ಕೊಳ್ಳೋಣ ಅಂತ. ಸೊ ಫಸ್ಟ್ ಹೆಸರು ನಾವು ನಮ್ಮ ಟೀಮಲ್ಲಿ ಬಂದಿದೆ ಸಂಜನಾ, ಆ್ಯಂಡ್ ಕೇಳಿದ ತಕ್ಷಣ ಅವರು ಒಪ್ಕೊಬಿಟ್ರು. ಸೊ ಇನ್ನೊಂದು ಅದು ಸೆಕೆಂಡ್ ಆಪ್ಷನ್ಗೆ ಹೋಗೋ ರಿಕ್ವೈರ್ಮೆಂಟೇ ಬಂದಿಲ್ಲ. ಕರೆಕ್ಟ್. ಈಗ ಟ್ರೈಲರ್ ನೋಡುವಾಗ ನಮಗೆ ಕಂಪ್ಲೀಟ್ ಪ್ಯಾಕೇಜ್ ಥರ ಅನ್ನಿಸ್ತಾ ಇದೆ. ಅಂದರೆ ಫ್ಯಾಮಿಲಿಗೆ ಕನೆಕ್ಟ್ ಆಗುವಂತಹ ಕಥೆನೂ ಇದೆ, ಜೊತೆಗೆ ಲವ್ ಸ್ಟೋರಿ ಅಂದರೆ ನಿಮ್ಮಿಬ್ಬರದೊಂದು ಕಾಂಬಿನೇಷನ್ ಬರುತ್ತೆ. ಮತ್ತು ನಿರ್ದೇಶಕರ ಚಾತುರ್ಯತೆ ಅಂತಂದರೆ ಸಾಕಷ್ಟು ಕಂಪ್ಲೀಟಾಗಿ ದಿನಕರ್ ಸರೇ ಕಾಣ್ತಿರೋದು ಟ್ರೈಲರ್ ಹಿಡಿ. ಜೊತೆಗೆ ಸ್ಟೈಲೈಸ್ಡ್ ಆ್ಯಕ್ಷನ್ ಸೀಕ್ವೆನ್ಸಸ್ ಬೇಕಾ ಅದು ಇದೆ. ಮತ್ತೇನೋ ಇನ್ನೊಂದು ಮೋಸ್ಟ್ಲಿ ಸ್ವಲ್ಪ ಚೇಂಜಸ್ ಅಂದರೆ ಬದಲಾವಣೆ ನಿಮ್ಮ ಗುಣದಲ್ಲಿ, ಕೃಷ್ಣನ ಗುಣ ಇರುತ್ತೆ ಅಂತ ಹೇಳಿದ್ರೆ, ಬಟ್ ಏನು ಈಗೋ ಆಲ್ಟರ್ಡ್ ಈಗೋ ಏನಿರುತ್ತೆ ಬಹುಶಃ ಅದು ಕೂಡ ಚೇಂಜ್ ಆಗ್ಬೋದೇನೋ ಸಿನಿಮಾ ಕೊನೆಯಲ್ಲಿ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಅಮ್ಮ ಸೆಂಟಿಮೆಂಟು ಇದೆ. ಅಂದರೆ ಏನು ಹೋಲ್ ಪ್ಯಾಕೇಜ್ ಯಾವ ಥರ ಡಿಸೈನ್ ಮಾಡಿದೆ ಸರ್? ರಾಯಲ್ ಇಸ್ ಅ ಸ್ಟೋರಿ ಅಬೌಟ್ ಮದರ್ ಆ್ಯಂಡ್ ಸನ್, ತಾಯಿ ಮಗನ ಕತೆ ರಾಯಲ್. ಅದರಲ್ಲಿ ಈ ಪಾತ್ರಗಳೆಲ್ಲಾನು ತಾಯಿ ಮಗನ ಕಥೆಯಲ್ಲಿ ಈ ಪಾತ್ರಗಳು ಇನ್ನೇನೇನೇನು ಹೇಳುತ್ತೆ ಅನ್ನೋದೇ ರಾಯಲ್. ಸರ್, ಈಗ ಕೃಷ್ಣ ಅವರು ಅಂದರೆ ನೀವೊಂದು ಡೈಲಾಗ್ ಹೇಳ್ತೀರಾ, ನಂಗೆ ಲಾಯಲ್ಟಿಗಿಂತ ರಾಯಲ್ ಆಗಿರೋದು ಇಂಪಾರ್ಟೆಂಟು ಅಂತ. ಜೊತೆಗೆ ಇನ್ನೊಂದು ನಿಮ್ಮ ಗ್ಲಿಮ್ಸ್ ಒಂದು ಬಂದಿತ್ತು, ಅಂದರೆ ಬಂಗಾರದ ಮನುಷ್ಯ ಕಾಲಕ್ಕೆ ಮುಗಿದೋಯ್ತು ಒಳ್ಳೆತನ ಎಲ್ಲ, ಆ ಸಿನಿಮಾ ಕಾಲಕ್ಕೆ ಹೊರಟೋಯ್ತು. ಈಗ ಹಿಟ್ ಆಗ್ತಾ ಇರೋ ಸಿನಿಮಾಗಳೆಲ್ಲ ಹೀರೋಗಳಿಗಿಂತ ವಿಲನ್ ಆಗಿರೋದು ಜಾಸ್ತಿ ಅಂತ. ಅಂದರೆ ನಿಮ್ಮ ಕ್ಯಾರೆಕ್ಟರ್ ಹೌದು, ಹೀರೋಗಳೆಲ್ಲ ವಿಲನ್ಗಳೇ ಅಂತ. ಸೊ ಅದೇನದು ಸಾಂದರ್ಭಿಕವಾಗಿ ಹೇಳಿರೋ ಒಂದು ಡೈಲಾಗ ಹೇಗೆ? ಮೂವಿಯಲ್ಲಿ ಒಂದೇ ಒಂದು ಲೈನ್ ಕೂಡ ಐ ಮೀನ್ ಕತೆ ಬಿಟ್ಟು ಹೊರಗಡೆ ಇದೇನು ಮಾತಾಡಿಲ್ಲ. ಎಲ್ಲ ಎಂಟೈರ್ ನಾವ್ ಒಂದ್ ಲೈನ್ ಕೂಡ ಆ ಟೈಮ್ಗೆ ಕಥೆಯಲ್ಲಿ ಕ್ಯಾರೆಕ್ಟರ್ ಏನೇನ್ ಮಾತಾಡ್ಬೇಕು ಅದನ್ನ ನೀಟಾಗಿ ಒಂದ್ ವರ್ಡ್ ಕೂಡ ಎಕ್ಸ್ಟ್ರಾ ಬರ್ದಿಲ್ಲ. ಆ ಕತೆಗೆ ಏನ್ ಬೇಕು ಅದೇ ಬರ್ದಿದ್ದಾರೆ. ಸೊ ಆತರ ಹೀರೋ ಡೈಲಾಗ್ ಹೇಳ್ತಾನೆ ಅಂತಂದ್ರೆ ಆತರ ಇರುತ್ತೆ ಸಿನಿಮಾದಲ್ಲಿ. ಸೊ ನೀವ್ 100 ರೂಪೀಸ್ ಇದಲ್ಲ ನಿಮ್ಮ ಹತ್ರ, ಇದೇ 24 ಸರ್, ಒಂದೇ ಒಂದು ಟಿಕೆಟ್ ಬನ್ನಿ ಥಿಯೇಟರ್ಗೆ, ಫುಲ್ ಟೀ ಕೋಡ್ ಎಲ್ಲ. ಮೈಸೂರಲ್ಲಿ ಹಾಗೆ ಸರ್. ಇನ್ನು ಸ್ಕ್ರಿಪ್ಟಿಂಗ್ ಅಂತ ವಿಷಯ ಬಂದಾಗ, ಈಗ ನೀವು 7 ವರ್ಷ ಆಗಿದೆ, ಸಾಕಷ್ಟು ಬದಲಾವಣೆಗಳಾಗಿದೆ, ಪ್ರೇಕ್ಷಕ ಸಿನಿಮಾ ನೋಡ್ತಿರುವಂತಹ ಒಂದು ಔಟ್ಲುಕ್ ಕೂಡ ಚೇಂಜ್ ಆಗಿದೆ. ಇವಾಗ ಕನ್ಸಂಪ್ಷನ್ಗೆ ಸಿಕ್ಕಾಬಟ್ಟೆ ಅವ್ರಿಗೆ ಸಿನಿಮಾಸ್ ಇದೆ, ಬೇರೆ ಬೇರೆ ಕಂಟೆಂಟ್ ಸಿಗುತ್ತೆ. ಪರ್ಟಿಕ್ಯುಲರ್ಲಿ ಓಕೆ ಫೈನಲ್ ಏನು ಸ್ಕ್ರಿಪ್ಟ್, ಬೌಂಡ್ ಸ್ಕ್ರಿಪ್ಟ್ ಇದೇ ಆಗಿರುತ್ತೆ ಅನ್ನೋದನ್ನ ಹೆಂಗೆ ಡಿಸೈಡ್ ಮಾಡಿದ್ರಿ? ಅಂದರೆ ಇವತ್ತಿನ ಜನಕ್ಕೆ ಏನು ಬೇಕು ಸರ್? ಯೂಶಲಿ ನಾನು ವರ್ಕ್ ಮಾಡೋದು ಹೆಂಗೆ ಅಂದರೆ, ಒಂದ್ಸತಿ ಸ್ಕ್ರಿಪ್ಟ್ ಅಂತ ಕೂತ್ಕೊಂಡಾಗ ಬೌಂಡ್ ಸ್ಕ್ರಿಪ್ಟ್ ಆಗೋರ್ಗು ನಾನು ಶೂಟಿಂಗ್ ಹೋಗಲ್ಲ. ಈ ಸೀನ್ನ ಬೇಕಾದ್ರೆ ಆಮೇಲೆ ಬರ್ಸ್ಕೊಳ್ಳೋಣ, ಈಗ ಈ ಶೆಡ್ಯೂಲ್ಗೆ ಏನು ಬೇಕು ಅದು ಇಲ್ಲ, ಕಂಪ್ಲೀಟಾಗಿ ರೆಡಿ ಇರ್ಬೇಕು ನನಗೆ, A to Z ಎಲ್ಲ ರೆಡಿ ಆದಮೇಲೆ ಒಂದ್ಸತಿ ಬೌಂಡ್ ಸ್ಕ್ರಿಪ್ಟ್ ರೆಡಿ ಆಯಿತು ಅಂದರೆ ನಾನು ರೈಟರ್ ದಿನಾಕರ್ನ ಮಲಗಿಸ್ಬಿಡ್ತೀನಿ, ಮಲ್ಕೊಬಿಡುಗರು, ಬರೀ ಡೈರೆಕ್ಟರ್ ದಿನಾಕರ್ ಮಾತ್ರ. ಅದಕ್ಕೋಸ್ಕರ ನಂದು ಶುರು ಮಾಡಿದಾಗ ಏನಿರುತ್ತೆ ಸಿನಿಮಾ ಕಂಪ್ಲೀಟಾಗಿ ಕಾಪಿ ರೆಡಿ ಆದಾಗೂ ಅದೇ ಇರುತ್ತೆ. ನಂಗೆ ತುಂಬ ಜನ ಹೇಳಿದ್ದಾರೆ, ಗುರು ನೀನು ಹೇಳ್ದಂಗೆ ತೆಗೆದಿದೆಯಲ್ಲ ಅಂತ. ಯಾಕಂದರೆ ರೈಟರ್ ಮಲಗಿಬಿಟ್ಟಿರ್ತಾನಲ್ಲ, ಬರೀ ಡೈರೆಕ್ಟರ್ ಮಾತ್ರ ಎದ್ದಿರ್ತಾರೆ. ಸೊ ಹೊಸ್ದಾಗೇನೂ ಇಲ್ಲ. ಹೌದು, ನಾನು ಚೇಂಜಸ್ ಮಾಡ್ಕೋತೀನಿ. ಏನು ಅಂದರೆ ಈ ಸೀನ್ಗಳಿರುತ್ತಲ್ಲ, ಅದನ್ನ ಅದೇ ಸೀನ್ನ ಅದೇ ಕಂಟೆಂಟ್ನ ಹೊಸ್ದಾಗಿ ಹೇಳಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಅಷ್ಟೇ. ಈಗ ಹಿಂದಿನ ದಿನ ಯಾರೋ ನಾನು ನನ್ನ ಕೋ ಡೈರೆಕ್ಟ್ರು ಇಲ್ಲ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸು ಡಿಸ್ಕಷನ್ ಮಾಡಿ ಏನೋ ಒಂದು ಪಾಯಿಂಟ್ ಬಂತು, ಇಲ್ಲ ವಿರಾಟ್ ಜೊತೆ ಡಿಸ್ಕಸ್ ಮಾಡಿದಾಗ ವಿರಾಟ್ ಏನೋ ಒಂದು ಹೇಳಿದ್ರು, ಅದು ಚೆನ್ನಾಗಿದೆ, ಈ ಸೀನ್ಗೆ ಅಳವಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಅದನ್ನ ಹೆಂಗೆ ಅಳವಡಿಸ್ಕೊಂಡು ಇದೇ ಸೀನ್ನ ಆ ಸ್ಟೈಲಲ್ಲಿ ಹೆಂಗೆ ಹೇಳ್ಬೋದು ಅಂತ ಪ್ರಯತ್ನ ಪಡ್ತೀನಿ ಹೊರತು. ತುಂಬ ಐಡಿಯಾಸ್ ಬರ್ತಾ ಇರುತ್ತೆ ಶೂಟ್ ಮಾಡ್ಬೇಕಾದ್ರೆ, ಈ ಸೀನ್ ಹಿಂಗೆ ತೊಗೊಂಡೋಗೋಣ ಹಂಗೆ ಅಂತ. ಕತೆ ಡೈವರ್ಟ್ ಆಗೋಂಥ ಸೀನ್ಗಳು ನಾನು ಹಾಕೊಳ್ಳೋದೇ ಇಲ್ಲ. ಎಷ್ಟೇ ಅದ್ಭುತವಾಗಿರಲಿ ಅದು, ಕತೆ ಹೇಳೋಂಥದ್ದು ಎಷ್ಟು ಯಾವ ಸೀನ್ ಇದೆ ಅದೇ ಇಟ್ಕೊಂತೀನಿ ನಾನು. ಅದ್ರ ಜೊತೆ ಆ ಕತೆ ಅಪ್ಲಿಫ್ಟ್ ಮಾಡೋ ತರ ಸೀನ್ಗಳು ಮಾಡಿದಾರೆ. ಅದು ಒಂದು ಮಾತ್ರ ಎಕ್ಸ್ಟ್ರಾಡಿನರಿ ಸರ್. ಮಧ್ಯದಲ್ಲಿ ನಾವು ಸಾಂಗ್ ಮಾಡ್ಬೇಕಾದ್ರೆ ಒಂದು ಸೀನ್ ಮಾಡಿದ್ರು,
ನೆಕ್ಸ್ಟ್ ಲೆವೆಲ್ ಅದು. ಈ ಸಿನಿಮಾ ಅದು ಒಂದು ಎಮೋಷನಲ್ ಟಚ್ ನ ಡೆಫಿನೆಟ್ಲಿ ಬೇರೆ ಲೆವೆಲ್ಗೆ ತಗೊಂಡೋಯ್ತು. ದಿನಕರ್ ಸರ್ ಅವತ್ತು ಸುಮ್ನೆ ಸ್ಪಾಟ್ ಅಲ್ಲಿ ಹಂಗೆ ಯೋಚನೆ ಮಾಡ್ಕೊಂಡು ಬಂದು ಹೇಳಿದ್ರು ಅಲ್ಲ ಸರ್. ಅಲ್ಲ ಬಟ್ ಅದು ಇದೇ ಕಥೆಯಲ್ಲಿ ಸಿನಿಮಾ ಫಿನಿಶಿಂಗ್ ಈ ರೀತಿಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ, ಅದು ಸ್ಕ್ರಿಪ್ಟ್ ಮಾಡ್ಕೊಂಡಾಗಿರ್ಲಿಲ್ಲ. ಬಟ್ ತಲೆಯಲ್ಲಿ ಆ ಥರದ್ದೇನೋ ಒಂದು ಬರಬೇಕು ಅಂತ ತಲೆಯಲ್ಲಿ ಓಡ್ತಾ ಇತ್ತು. ಆ ಸೀನ್ ಅದೇ ವಿಚಾರನ ಪ್ರೆಸೆಂಟೇಷನ್ ಬೇರೆ ಫೀಲ್ ಕೊಡೋ ಥರ ಮಾಡಿದ ಅಷ್ಟೇ. ಓಕೆ. ಇನ್ನು ಸಂಜನಾ ಅವರು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಇಂದ ಹಿಡಿದು ಇಲ್ಲಿ ತನಕದ ಜರ್ನಿಯಲ್ಲಿ ಸಾಕಷ್ಟು ಪಾತ್ರಗಳನ್ನು, ಬೇರೆ ಬೇರೆ ವೆರೈಟಿ ಪಾತ್ರಗಳನ್ನು ಮಾಡ್ತಾ ಬರ್ತಿದ್ದೀರಾ. ಸೊ ಇದು ಎಷ್ಟು ಸ್ಪೆಷಲ್, ಮತ್ತು ಅಂದರೆ ಎಷ್ಟರ ಮಟ್ಟಿಗೆ ಇದು ನಿಮ್ಮ ಪಾತ್ರಕ್ಕೆ ತೂಕ ಇರುತ್ತೆ ಅಂತ? ಬಿಕಾಸ್ ಸ್ಟೈಲೈಸ್ಡ್ ಆ್ಯಕ್ಷನ್ ಸೀಕ್ವೆನ್ಸಸ್ ಪ್ಲಸ್ ಈಗ ಇಂಟ್ರೋ ಸಾಂಗ್ ಥರ ಒಂದು ಸಾಂಗ್ ಇದೆ ಹೀರೋಗೆ, ಬೇರೆ ಥರ ಆ್ಯಕ್ಷನ್ ಸೀಕ್ವೆನ್ಸಸ್ ಇರುತ್ತೆ, ಲವ್ ಸ್ಟೋರಿ ಅದರಲ್ಲಿ ಜಸ್ಟ್ ಬರೀ ಒಂದು ಲವ್ ಆ್ಯಂಗಲಲ್ಲಿ ಮಾತ್ರ ಇರ್ತೀರಾ ಅಥವಾ ಕಥೆಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿರುತ್ತೆ ನಿಮ್ಮ ಪಾತ್ರದ ಮೂಲಕ? ಸರ್ ಇಲ್ಲ, ಕತೆಗೆ ಕಾಂಟ್ರಿಬ್ಯೂಟ್ ಆಗಿರೋ ಥರನೇ ಪಾತ್ರ ಇರೋದು. ನೀವು ಸರ್ದು ಪ್ರೀವಿಯಸ್ ಸಿನಿಮಾಗಳು ತಗೊಂಡ್ರೆ ಯಾವುದು ಸುಮ್ಮನೆ ಅಂತ ಯಾವ ಪಾತ್ರನೂ ಫಿಟ್ ಮಾಡಿಲ್ಲ ಅವರು. ಆ್ಯಂಡ್ ಫಸ್ಟ್ ದಿನಕರ್ ಸರ್ಗೆ ಥ್ಯಾಂಕ್ಸ್ ಏನಕ್ಕೆ ಹೇಳ್ಬೇಕಂದ್ರೆ, ನೀವು ಹೇಳ್ದಾಗೆ ನಾನು ಬೇರೆ ಪ್ರೀವಿಯಸ್ ಸಿನಿಮಾಗಳೆಲ್ಲ ನಾನು ತುಂಬ ಮಾಸ್ ಆಗಿ ಅಥವಾ ವೆರಿ ಗರ್ಲ್ ನೆಕ್ಸ್ಟ್ ಡೋರ್ ಥರ ಕಾಣಿಸ್ಕೊಂಡಿದ್ದೀನಿ. ಅದಾದ್ಮೇಲೆ ಅದೇ ಥರ ಸಿನಿಮಾಗಳು ಬರ್ತಾ ಹೋಯ್ತು. ಬಟ್ ಸರ್ ಈ ಸಿನಿಮಾದಲ್ಲಿ ತುಂಬಾ ಬೇರೆ ತರ ಡಿಫ್ರೆಂಟ್ ಶೇಡ್ ಅಲ್ಲಿ ಕಾಣಿಸ್ಕೊತೀನಿ ನಾನು. ಈ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ಅಂತ ಅವರು ಥಿಂಕ್ ಮಾಡಿ ನನ್ನ ಕಾಸ್ಟ್ ಮಾಡಿದ್ದೆ ನನಗೆ ತುಂಬಾ ಖುಷಿ ಆಗಿತ್ತು. ಸೊ ತುಂಬಾ ವೇಟೇಜ್ ಇರೋ ಪಾತ್ರ ಸರ್, ಜಸ್ಟ್ ಲವ್ ಇಂಟ್ರೆಸ್ಟ್ ಅಂತ ಬರೋದಿಲ್ಲ ನನ್ನ ಸಿನಿಮಾದಲ್ಲಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಂತ ಹೇಳಿದ್ರೆ ಸರ್, ಈಗ ಸಾಂಗ್ಸ್ ಆಬ್ವಿಯಸ್ಲಿ ಹಿಟ್ ಆಗಿದೆ, ಅದೊಂಥರ ಇನ್ವಿಟೇಷನ್ ಥರ. ದೆರ್ ವಾಸ್ ಅ ಟೈಮ್ ವೇರ್ ಅಂದರೆ ಇವಾಗ ಜನಗಳು ಯಾವ ರೀತಿ ಬದಲಾಗಿದ್ದಾರೆ ಅಂದರೆ, ಓಕೆ ಈಗ ಆಲ್ರೆಡಿ ಯೂಟ್ಯೂಬಲ್ಲಿ 4 ಸಾಂಗ್ ರಿಲೀಸ್ ಆಗಿದೆ, ಅದನ್ನು ನಾನು ಯೂಟ್ಯೂಬಲ್ಲಿ ನೋಡ್ಕೊಳ್ತೀನಿ. ಬಟ್ ಆದರೆ ಸಿನಿಮಾ ಅಂತ ನೋಡುವಾಗ ಕಥೆಯ ಪ್ರೋಗ್ರೆಷನಿಗೆ ಅದು ಹೆಲ್ಪ್ ಆಗುತ್ತಾ ಅಂತ ಯೋಚನೆ, ಅಂದರೆ ಅದು ಅವ್ರಿಗೆ ಈ ಥರ ಪದಗಳಲ್ಲಿ ಹೇಳದೇ ಇರಬಹುದು, ಬಟ್ ಅವ್ರು ಓಕೆ ದ ಮೊಮೆಂಟ್ ದ ಸಾಂಗ್ ಬಂದಾಗ ಅವ್ರು ಬೇರೆ ಕಡೆ ಅವ್ರ ಫೋಕಸ್ ಶಿಫ್ಟ್ ಆಗುತ್ತೆ ಆ್ಯಕ್ಚುಲಿ. ಸೊ ಕಥೆಯ ಪ್ರೋಗ್ರೆಷನ್ಗೆ ಹಾಡುಗಳು ಎಷ್ಟರ ಮಟ್ಟಿಗೆ ಸಹಾಯಕಾರಿಯಾಗಿರುತ್ತೆ ಅಂತ? ಬೆಸ್ಟ್ ಆನ್ಸರ್ ನನ್ನ ಪ್ರೀವಿಯಸ್ ಸಿನಿಮಾಗಳು. ಈಗ ನಿಮ್ ಜೊತೆ ನವಗ್ರಹ ನೋಡಿದ್ರ, ಸಾರಥಿ ನೋಡಿದ್ರ, ಎಲ್ಲಾನು ಬೇರೆ ಬೇರೆ ಜಾನರ್ ಆದ್ರೂ ಸಾಂಗ್ಗಳು ಕಮರ್ಷಿಯಲಿ ದೊಡ್ಡ ಹಿಟ್ ಆದ್ವು. ಇವನ್ ಆ ಸಾಂಗ್ಗಳು ಕಥೆನ ಲೀಡ್ ಮಾಡೋ ಥರನೇ ಇದ್ವು ಅಲ್ವಾ. ಸೊ ಅದು ನನ್ನ ಸ್ಟೈಲ್. ನಾನು ಏನೇ ಆದರೂ ಅಷ್ಟು ನನ್ನ ಎಲ್ಲ ವ್ಯಕ್ತಿಗಳು, ನಾನೇ ಅಂತಲ್ಲ, ಯಾವುದೇ ಡೈರೆಕ್ಟ್ರು ಅವರು ಸಿನಿಮಾ ಮಾಡಿದಾಗ ಅವ್ರ ಸ್ಟೈಲ್ ಅಂತೂ ಒಂದು ಕ್ಯಾರಿ ಆಗ್ತಾರೆ. ಅದು ನಮ್ಗೆ ಗೊತ್ತಿಲ್ಲದೆ ಅದು ಬರ್ತಾ ಇರುತ್ತೆ. ಈಗ ನಂದೊಂದು ಟಾಕಿಂಗ್ ಸ್ಟೈಲ್ ಇರುತ್ತೆ, ಅದು ನಾನು ಯಾರು ನೋಡಿ ಕಾಪಿ ಮಾಡಲ್ಲ, ಅದು ಇನ್ಬಿಲ್ಟ್. ಸೊ ಆ ರೀತಿಲಿ ನಮ್ಮ ಬಿಹೇವಿಯರ್ ಥರನೇ ನಮ್ಮ ಸಿನಿಮಾನು ಅದು ಅದೇ ಥರ ನಮ್ದು ಒಂದು ಬಿಹೇವಿಯರ್ನ ಪ್ರೊಜೆಕ್ಟ್ ಮಾಡ್ತಾ ಇರುತ್ತೆ. ಸೊ ನಂದು ಆ ಪ್ರೀವಿಯಸ್ ಸಿನಿಮಾಗಳನ್ನ ಜನ ನೋಡ್ಕೊಂಡು ಏನು ಎಂಜಾಯ್ ಮಾಡಿದ್ದಾರೆ ಆ್ಯಂಡ್ ಏನು ನಂಬಿಕೆ ಇಟ್ಟಿದ್ದಾರೆ, ಅದು ಈ ಸಿನಿಮಾಲ್ ಕ್ಯಾರಿ ಆಗುತ್ತೆ ಅಷ್ಟೇ. ಇನ್ನು ವಿರಾಟ್ ಅವರಿಗೆ ಸಾಕಷ್ಟು ಎನ್ಸೆಂಬಲ್ ಕಾಸ್ಟ್ ಜೊತೆಗೆ ವರ್ಕ್ ಮಾಡುವಂತಹ ಒಂದು ಅವಕಾಶ ಇದರಲ್ಲಿ. ಸೊ ತಾಯಿಯಾಗಿ ಛಾಯಾ ಸಿಂಗ್ ಅವರಿದ್ದಾರೆ, ವಿಲನ್ ಆಗಿ ರಘು ಮುಖರ್ಜಿ ಅವರಿದ್ದಾರೆ, ಟ್ರೈಲರಲ್ಲಿ ಅಬ್ಬರಿಸಿದ್ದಾರೆ ಅವರೇ ಜಾಸ್ತಿ ಸ್ವಲ್ಪ. ಸೊ ಹೆಂಗಿತ್ತು ಆ್ಯಕ್ಚುಲಿ ಅಂದರೆ ಎಲ್ಲರ ಜೊತೆಗೂ ವರ್ಕ್ ಮಾಡೋ? ಅಚ್ಯುತ್ ಕುಮಾರ್ ಸರ್ ಇದ್ದಾರೆ, ಸಂಜನಾ ಅವರಿದ್ದಾರೆ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅಂದರೆ ಅವ್ರದ್ದು ಆಲ್ರೆಡಿ ಹೇಳಿದಾರೆ ಬಿಡಿ, ಅಂದರೆ ಅವ್ರು ಹೇಳ್ತಾರ ನೀವು ಮಾಡಿದ್ದೀರಾ ಅಷ್ಟೇ? ಅಲ್ಲ, ಎಲ್ಲಾರು ನನ್ನ ಸೀನಿಯರ್ಸ್ ಸರ್, ಅಂಡ್ ದೇ ಆರ್ ವೆರಿ ಸಪೋರ್ಟಿವ್, ಇನ್ಕ್ಲೂಡಿಂಗ್ ಸಂಜನಾ ಅವರು. ಛಾಯಾ ಸಿಂಗ್ ಮ್ಯಾಮ್ ಆಗಿರ್ಬೋದು, ರಘು ಸರ್ ಆಗಿರ್ಬೋದು, ರವಿ ಭಟ್ ಸರ್ ಆಗಿರ್ಬೋದು, ಗೋಪಾಲ್ ದೇಶಪಾಂಡೆ ಸರ್ ಆಗಿರ್ಬೋದು, ಅಂಡ್ ರಘು ಮುಖರ್ಜಿ ಸರ್, ಎಲ್ಲಾರು ಕಂಪ್ಲೀಟ್ ಎಲ್ಲಾರ ಜೊತೆನೂ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಆಕ್ಟ್ ಮಾಡ್ಬೇಕಾದ್ರೆ. ಅಂಡ್ ಈವನ್ ನನ್ನ ಜೊತೆ ಗೌರವ್ ಅನ್ನೋರೆಲ್ಲ ಮಾಡಿದ್ದಾರೆ, ಗೌರವ್ ಅಂತ ಫ್ರೆಂಡ್ ರೋಲ್ ಮಾಡಿದ್ದಾರೆ, ಅವ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪಾಪ್ಯುಲರ್ ಅದು. ಆಮೇಲೆ ಈವನ್ ರಂಗಾಯಣ ರಘು ಸರ್ ಆಗಿರ್ಬೋದು, ಪ್ರಮೋದ್ ಶೆಟ್ಟಿ ಸರ್ ಆಗಿರ್ಬೋದು, ಅಭಿ ಅವರು ಅಷ್ಟೇನೆ, ಲವ್ ಮಾಕ್ಟೇಲ್ ಅಭಿ ಅವರು, ಎಲ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಅಂಡ್ ಒನ್ ಮೋರ್, ಎಲ್ರ ಪರ್ಸನಲ್ ರ್ಯಾಪೋ ಬೆಳೆದಿರೋದ್ರಿಂದ ನೀಟಾಗಿ ಹೇಳ್ತಾ ಇದ್ರು ಎಲ್ಲ, ಹಿಂಗ್ ಮಾಡೋಣ ವಿರಾಟ್, ಹಿಂಗ್ ಮಾಡೋಣ ವಿರಾಟ್ ಅಂತ. ಸೊ ಅದು ಒಂದೆಲ್ಲೋ ಇನ್ನ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಈಸಿ ಆಯ್ತು. ಇವ್ರಂತೂ ಹಂಗೆ ಒಂದ್ ಕೊಟ್ಟು ಮಾಡ್ಸೋರು. ಅದ್ ಬಿಟ್ರೆ ಸರ್, ರಘು ಸರ್ ಜೊತೆ ಒಂದು ಇನ್ಸಿಡೆಂಟ್ ಹೇಳ್ಬೇಕು. ರಘು ಸರ್ ಜೊತೆ ಫೈಟ್ ಸೀಕ್ವೆನ್ಸ್ ಅಲ್ಲೆಲ್ಲ ಇಟ್ ವಾಸ್ ಟೂ ಸ್ವೀಟ್ ಸರ್. ಅಂದ್ರೆ ತುಂಬಾ ಹೇಳೋರು, ಹಿಂಗ್ ಮಾಡೋಣ. ಅದ್ರ ಜೊತೆಗೆ ಕಟ್ ಆದ್ಮೇಲೆ ಕೂಡ ಅವ್ರ ಹುಡ್ಗನ್ ಕರೆದ, ಬಾ ಇಲ್ಲಿ ಫೈಟ್ ಮಾಡಿದ್ದೆ ತಗೋ ತಿನ್ನು ಅಂತ ಡ್ರೈ ಫ್ರೂಟ್ಸ್ ತಿನ್ಸೋರು. ಸೊ ಇಟ್ ವಾಸ್ ವೆರಿ ಸ್ವೀಟ್. ಅಂಡ್ ಈವನ್ ಛಾಯಾ ಸಿಂಗ್ ಮ್ಯಾಮ್ ಜೊತೆ ಅಷ್ಟೇ ಪಾಪ ಫೈಟ್ ಅಲ್ಲಿ ಕಂಟ್ರೋಲ್ ಒಂದೆರಡು ಸತಿ ರಿಯಲ್ ಆಗಿ ಹೊಡೆದ್ರು. ಪಾಪ ನಾನು ಅಯ್ಯೋ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ. ಬಟ್ ಸೀರಿಯಸ್ಲಿ ರಘು ಮುಖರ್ಜಿ ವಾಸ್ ವೆರಿ ಸ್ವೀಟ್ ಅಂಡ್ ವೆರಿ ಪ್ರೊಫೆಷನಲ್. ತುಂಬಾ ಇಲ್ಲ ವಿರಾಟ್ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಕೂಲಾಗೆ ತಗೊಂಡು, ಬಟ್ ಸರಿಗೆ ಬಿದ್ದಿತ್ತವತ್ತು ಇಟ್ಟದು. ಅಂದ್ರೆ ಅದು ನಂದಲ್ಲ, ಡಮ್ಮಿದ್ ಮಿಸ್ಟೇಕ್ ಆಗೋಗಿತ್ತು. ಬಟ್ ಅದಾದ್ಮೇಲೆ ಇವನ್ ಛಾಯಾ ಸಿಂಗ್ ಮ್ಯಾಮ್ ಅಷ್ಟೇನೆ, ಅವ್ರ ಜೊತೆ ಒಂದ್ ಸೀನ್ ಮಾಡ್ಬೇಕಾದ್ರೆ ಐ ಮೀನ್ ಅವ್ರು ಪರ್ಫಾರ್ಮ್ ಮಾಡ್ತಾ ಇದಾರೆ, ಬಟ್ ಐ ವಾಸ್ ಫೀಲಿಂಗ್ ಎಮೋಷನಲ್. ನಾನ್ ಎಮೋಷನ್ಸ್ ಫೀಲ್ ಮಾಡ್ತಾ ಇದ್ದೆ. ಸೊ ಅಷ್ಟು ವಂಡರ್ಫುಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ.
ಸೊ ನೀವೇ ಯೋಚನೆ ಮಾಡ್ಬೋದು, ಅಂದ್ರೆ ಅಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾಗ ಸೊ ಅವ್ರ ಶೈನ್ ಅಲ್ಲಿ ನಾವು ಸ್ವಲ್ಪ ಶೈನ್ ಆಗ್ತಾ ಇರ್ತೀವಿ. ಸೊ ಆರಾಮಾಗಿ ಒಂದು ಸೀನ್ ನ ಲೈವ್ಲಿ ಆಗಿ ತಗೊಂಡ್ ಹೋಗ್ಬೋದು. ಸೊ ತುಂಬಾ ಸಪೋರ್ಟಿವ್ ಆಗಿರುತ್ತೆ ಸರ್ ಎಂಟೈರ್ ಕಾಸ್ಟ್ ಅಂಡ್ ಸಂಜನಾ ಮೇಡಮ್ ಅವರು ಅಷ್ಟೇ. ಇವತ್ತು ಬಿಡಲ್ಲ. ನಿಮ್ ಬಗ್ಗೆನೇ ಜಾಸ್ತಿ ಹೇಳ್ತಾ ಇದ್ದಾರೆ ಅವರು ಆಕ್ಚುಲಿ. ಅದೇ ಬೆಳಿಗ್ಗೆ ಪ್ರಿಪೇರ್ ಆಗಿ ಬಂದಿದ್ದಾರೆ, ನಾನು ನಿನ್ನೆ ಏನೋ ಮಾಡಿದೀನಿ ಅಂತ ಅನ್ಸುತ್ತೆ. ನಾವು ಎಕ್ಸಾಮ್ಗೆ ಪ್ರಿಪೇರ್ ಆಗಲ್ಲ ಸರ್, ಇದಕ್ಕೆ ಪ್ರಿಪೇರ್ ಆಗ್ತೀವ. ಬಟ್ ಇಂಟರ್ವ್ಯೂ ಆದ್ಮೇಲೆ ನೋಡ್ಕೊಳ್ಳಿ ಸ್ವಲ್ಪ ಹುಷಾರು. ಇಂಟರ್ವ್ಯೂ ಆದ್ಮೇಲೆ ಅವ್ರು ನಮ್ಗೆ ನೋಡ್ಕೋತಾರೆ. ಸೊ ಈಗ ಸಂಜನಾ ಬೀಯಿಂಗ್ ಸಂಜನಾ, ಈಗ ನಿಮ್ಮ ಪಾತ್ರ ನಿಮ್ಮದಲ್ಲದ ಕ್ಯಾರೆಕ್ಟರ್ಗೆ ಎಷ್ಟು ಹತ್ರ ಆಗಿತ್ತು, ಅಥವಾ ನೀವು ಹೆಂಗಿದ್ದೀರೋ ಹಂಗೆ ಇತ್ತ ಪಾತ್ರ? ನಾನು ಹೆಂಗಿದನೋ ಹಂಗೆ ಇಲ್ಲ, ಬಟ್ ದೇರ್ ಆರ್ ಸಿಮಿಲಾರಿಟೀಸ್. ಇವ್ರ ಜೊತೆ ಜಗಳ ಆಡೋದು ಸಿಮಿಲಾರಿಟೀಸ್ ಇದೆ. ತುಂಬಾ ಅಲ್ಲದ ಪಾತ್ರ ಅಂತ ಇವಾಗ ದಿಸ್ ಸಂಜನಾ ಅಂಡ್ ಸಲಗ ಸಂಜನಾ ವಿತ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದ್ರ ಆತರ ಇಲ್ಲ, ಲಿಟಲ್ ಆಫ್ ಸಂಜನಾ ಬ್ಲೆಂಡ್ ಆಗಿರೋ ಥರನೇ ಇದೆ, ಬಟ್ ವೆರಿ ಸ್ಟ್ರಾಂಗ್. ನಾನು ಪಾತ್ರ ಹೇಳಂಗಿಲ್ಲ, ಬಟ್ ವೆರಿ ಸ್ಟ್ರಾಂಗ್ ರೋಲ್ ಇನ್ ರಾಯಲ್. ಇನ್ನು ಡ್ಯಾನ್ಸ್ ಅಂತ ಬಂದರೆ ನಿಮ್ಮ ಪೊಟೆನ್ಷಿಯಲ್ ಅದರಲ್ಲಿ ಆಲ್ಮೋಸ್ಟ್ ಈಗ ಕಿಸ್ಸಲ್ಲೇ ಅದರಲ್ಲಿ ಗೊತ್ತಾಗಿದೆ. ಆದಷ್ಟು ಹಾಡುಗಳೆಲ್ಲ ಈಗ ಆಲ್ರೆಡಿ ಹಿಟ್ ಆಗಿದೆ. ಅಪಾರ್ಟ್ ಫ್ರಮ್ ದ್ಯಾಟ್ ಅಂದರೆ ನಿಮಗೆ ಸ್ಪೆಷಲ್ ಅಂತ ಅನಿಸಿದ್ದು ಡ್ಯಾನ್ಸ್ ನಂಬರ್ಸ್ ಆಗಿರಬಹುದು ಅಥವಾ ಫೈಟ್ ಸೀಕ್ವೆನ್ಸಸ್, ಸಮಥಿಂಗ್ ನ್ಯೂ ನಾನೀಗ ಮಾಡಿದೆ ಅಂತ ಅನಿಸಿದ್ದು, ಮತ್ತು ಜನಗಳಿಗೆ ಅದು ಹೊಸದು ಅಂತ ಅನ್ಸೋ ಥರದ್ದು? ಅಂದ್ರೆ ಈ ಕಂಪ್ಲೀಟ್ ಕ್ಯಾರೆಕ್ಟರ್ ಹೊಸದ ಅನ್ಸುತ್ತೆ ಸರ್ ಜನಗಳಿಗೆ. ಬಿಕಾಸ್ ನಾ ಹಿಂದೆ ಸೀರಿಯಲ್ ಪ್ಲೇ ಮಾಡಿದ್ದು ಲವ್ ಬಾಯ್ ರೋಲ್ ಜೊತೆಯಲ್ಲಿ ಅಂತ. ಅದೇ ಅದೊಂದು ನಾನು ಕೇಳಬೇಕಿತ್ತು. ಇಬ್ರದ್ದು ಒಂದ್ ರೀತಿ ಆಲ್ಮೋಸ್ಟ್ ಅಂದ್ರೆ ಆನ್ ಸ್ಕ್ರೀನ್ ಡೆಬ್ಯೂ ಜೊತೆಲಿ ಆಗಿದೆ. ಆಮೇಲೆ ಇಬ್ರು ಮೈಸೂರು ಅವರು. ಕರೆಕ್ಟ್. ಇಬ್ರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದೀವಿ. ಸೊ ಅದೊಂದು ಜೊತೆಲಿ ಅದು ಲವ್ ಸ್ಟೋರಿನೇ ಇತ್ತು. ಅಂಡ್ ಈವನ್ ಕಿಸ್ ಮೂವಿ ಆಲ್ಸೋ ಲವ್ ಸ್ಟೋರಿ. ಇದು ಕಂಪ್ಲೀಟ್ ಡಿಫ್ರೆಂಟ್ ವಿರಾಟ್ ನ ನೋಡ್ತೀರಾ. ಸೊ ಎಲ್ಲಾದು ಒಂಥರ ಹೊಸದಾಗಿ ಇತ್ತು ಸರ್. ಅಂಡ್ ಈವನ್ ಆಕ್ಷನ್ ಸೀಕ್ವೆನ್ಸ್ ಅರ್ಗಮ ಮಾಸ್ಟರ್ ಆಗಿರ್ಬೋದು, ಅಂಡ್ ಪುಷ್ಪ 12 ಮಾಡಿರೋ ಮಾಸ್ಟರ್ ಕೂಡ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಅದು ಆಕ್ಷನ್ ಕೊರಿಯೋಗ್ರಫಿ ಆಲ್ಸೋ ಇಟ್ ವಾಸ್ ವೆರಿ ನ್ಯೂ. ಅಂಡ್ ಆಮೇಲೆ ಎವ್ರಿ ಆಕ್ಷನ್ ಸೀಕ್ವೆನ್ಸ್ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರು. ಅಂದ್ರೆ ಸುಮ್ನೆ ಏನೋ ದುಪ್ಪಟ್ಟ ಹೇಳ್ದ ಅಂತ ಆಕ್ಷನ್ ಇರಲ್ಲ ಈ ಮೂವಿಯಲ್ಲಿ. ಅಂದ್ರೆ ಪ್ರತಿ ಆಕ್ಷನ್ ಹಿಂದೆ ಒಂದು ದೊಡ್ಡ ಎಮೋಷನ್ ಇರುತ್ತೆ. ಸೊ ದೊಡ್ಡ ಯಾವ್ದೋ ಒಂದ್ ಸಿನಿಮಾಗೆ ಟಾಂಗ್ ಕೊಟ್ಟಂಗ ಆಯ್ತು ಈಗ. ನಾವು ಟಾಂಗ್ ಎಲ್ಲ ಕೊಡಲ್ಲ ಸರ್, ನೀವ್ ಕೊಡ್ತಾ ಇದೀರ ಅನ್ಸುತ್ತೆ. ಇಲ್ಲ, ನಂಗೆ ಆಕ್ಚುಲಿ ಅಲಾ ವೈಕುಂಠಪುರಂలో ಅದ್ರಲ್ಲಿ ಎಮೋಷನ್ ಇದೆ ಅದ್ರಲ್ಲಿ. ಬೇಡ ಬಿಡಿ, ಆ ಲ್ಯಾಂಗ್ವೇಜ್ ಸಿನಿಮಾ ಬಗ್ಗೆ ಏನಕ್ಕೆ ನಮಗೆ. ಸೊ ಏನಂದ್ರೆ ನಾನ್ ರಾಯಲ್ ಬಗ್ಗೆ ಅಷ್ಟೇ ಮಾತಾಡ್ತಾ ಇರೋದು ಸರ್, ಯಾವ ಸಿನಿಮಾ ಬಗ್ಗೆನೂ ಇಲ್ಲ. ಸೊ ಪ್ರತಿ ಒಂದು ಫೈಟ್ ಇಂದ ಒಂದು ದೊಡ್ಡ ಎಮೋಷನ್ ಇರುತ್ತೆ. ಆ ಎಮೋಷನ್ ಇದ್ದಾಗ ಯೂಶಲಿ ನಾವು ಥಿಯೇಟರ್, ಈಗ ನಾನೇ ಆಡಿಯನ್ಸ್ ಆಗಿ ಸಿನಿಮಾ ನೋಡ್ತಾ ಇದ್ದೆ, ಒಂದ್ ಎಮೋಷನ್ ಇಟ್ಕೊಂಡು ನೀವು ಹೊಡೆದಾಗ ಒಡಿಗುರು ಅಂತ ಫೀಲ್ ಆಗುತ್ತೆ ಆಡಿಯನ್ಸ್ಗೆ. ಸೊ ಆ ಫೀಲ್ ಇರುತ್ತೆ. ಸೊ ಸುಮ್ನೆ ಏನೋ ಫೈಟ್ ಅಂತ ಇಲ್ಲ. ಸೊ ಅದೆಲ್ಲ ನಂಗೆ ತುಂಬಾ ಹೊಸದಾಗಿತ್ತು. ಅಂಡ್ ಎಂಟೈರ್ ಥಿಂಗ್ ವಾಸ್ ನ್ಯೂ ಸರ್. ಅಂದ್ರೆ ಕಂಪ್ಲೀಟ್ಲಿ ಹೊಸ ಕ್ಯಾರೆಕ್ಟರ್. ದಿನಕರ್ ಸರ್, ಆ್ಯಕ್ಚುಲಿ ಕರೆಂಟ್ಲಿ ತುಂಬ ಬ್ರೂಟಾಲಿಟಿ ಇರುವಂತಹ ಸಿನಿಮಾಗಳು ಜಾಸ್ತಿ ಹತ್ತಿರ ಆಗ್ತಾ ಇದೆ. ಅಂದರೆ ಪ್ರೇಕ್ಷಕರಿಗೆ ಅಂಥದ್ದನ್ನೇ ಜಾಸ್ತಿ ನೋಡ್ತಾ ಇದ್ದಾರೆ. ಕಥೆ ಇರುತ್ತೋ ಇಲ್ಲೋ, ಒಟ್ಟಿನಲ್ಲಿ ಬ್ರೂಟಾಲಿಟಿ ಜಾಸ್ತಿ ಇದೆ. ಈಗ ನಿಮ್ಮಲ್ಲಿ ಆಗಿರ್ಬೋದು, ಮೊನ್ನೆ ಬಂದಿರೋ ಮಾರ್ಕೋ ಆಗಿರ್ಬೋದು, ಆ ಥರದ್ದೆಲ್ಲ. ಸೊ ಈ ಸಂದರ್ಭದಲ್ಲಿ ಈ ಥರದೊಂದು ಸಿನಿಮಾ, ಅಫ್ಕೋರ್ಸ್ ನಾವು ಕನ್ನಡದಲ್ಲಿ ಈಗ ಕೃಷ್ಣ ಪ್ರಣಯ ಸಖಿ ಹಿಟ್ ಆಗಿದೆ, ಅದು ಕಂಪ್ಲೀಟ್ಲಿ ಬೇರೆ ಥರದೇ ಸಿನಿಮಾ. ಈ ಥರದೊಂದು ಸಿನಿಮಾ ಜೊತೆಗೆ ಹೈ ಬಜೆಟ್ ಕೂಡ, ಇನ್ನು ಅಪ್ಕಮಿಂಗ್ ಹೀರೋ ಅಷ್ಟೇ. ಸೊ ಚಾಲೆಂಜಸ್ ಹೇಗಿದೆ ನಿಮಗೆ? ಯಾವ ಥರ ಕನ್ವಿನ್ಸ್ ಮಾಡ್ಬೋದು? ಇವಾಗ ಈಗ ನೀವೆಲ್ಲ ಬ್ರೂಟಾಲಿಟಿ ಇರೋಂಥ ಸಿನಿಮಾಗಳು ಬರ್ತಾ ಇದೆ ಅಂತ ಜನ ಅವ್ರಿಗೆ ಆಪ್ಷನ್ಸ್ ಅಷ್ಟೇ. ಈಗ ಎಲ್ಲ ಹೋಟ್ಲಲ್ಲಿ ನಿಮಗೆ ಎಲ್ಲ ಥರ ತಿಂಡಿಗಳಿರುತ್ತೆ, ದೋಸೆ ಇರುತ್ತೆ, ಇಡ್ಲಿ ಇರುತ್ತೆ, ಉಪ್ಪಿಟ್ಟು ಇರುತ್ತೆ, ಬಾತ್ ಇರುತ್ತೆ ಎಲ್ಲ. ಸೊ ಜನಕ್ಕೆ ಏನು ಬೇಕು ಅದು ತಗೋತಾರೆ. ಸೊ ಆ ರೀತಿ ನಮ್ಮದು ಒಂದು ವೆರೈಟಿ ಆಫ್ ಸಿನಿಮಾ. ಅದನ್ನ ಜನ ಬಂದು ಅವ್ರಿಗೆ ಅದು ನೋಡಬೇಕು ಅಂದರೆ ಅದನ್ನ ಬಂದು ನೋಡ್ತಾರೆ. ಬೇರೆ ಥರದ ವೆರೈಟಿ ಸಿನಿಮಾ ನೋಡ್ಬೇಕಾದ್ರೆ ಹೋಗಿ ಅದು ನೋಡ್ತಾರೆ. ಆ ಥರ ಏನೋ ಅಯ್ಯೋ ಅವ್ರು ಮಾಡ್ಬಿಟ್ಟಿದ್ದಾರೆ ನಾವು ಅದು ಆ ಥರ ಏನಿಲ್ಲ. ನನ್ನ ಸಿನಿಮಾಗೆ ಏನು ಬೇಕು ನಾನು ಅದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೇನೆ ಆ ಟೈಮ್ಗೆ. ನೆಕ್ಸ್ಟ್ ಮಾಡೋ ಸಿನಿಮಾಗಳಿಗೆ ಬೇಕಾದ್ರೆ ಐ ಮೈಟ್ ಥಿಂಕ್ ಯಾವ ಸಿನಿಮಾ ಈಗ ವರ್ಕ್ ಆಗ್ತಾ ಇದೆ, ಸೊ ಯಾವ ಥರದ್ದು ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಯಾವ ಹೀರೋ ಆ್ಯಕ್ಟರ್ ಜೊತೆಲಿ ಮಾಡ್ತಾ ಇದ್ದೀನಿ, ಅವ್ರಿಗೆ ಯಾವ ಥರದ್ದು ಇಮೇಜ್ ಇದೆ, ಇಲ್ಲೋ ಇಮೇಜ್ ಇಲ್ಲದೆ ಇದ್ರೆ ಅವ್ನಿಗೆ ಏನು ಹೊಸ ಇಮೇಜ್ ಯಾವ ಥರ ಬಿಲ್ಡ್ ಮಾಡ್ಬೋದು, ಆ ಥರ ಮಾತ್ರ ಯೋಚನೆ ಮಾಡ್ತೀನಿ ಹೊರತು ಚಾಲೆಂಜಸ್. ಸರ್ ಅಂದ್ರೆ ಇವಾಗ ಬಿರಿಯಾನಿ ತಗೊಂಡ್ರು ಕೆಲವರು ಮೊಸರನ್ನು ತಗೋತಾರಲ್ಲ ಸರ್. ಸೊ ಬ್ರುಟಾಲಿಟಿನೂ ಹೆಂಗೆ ನೋಡ್ತಾರೆ ಹಂಗೆ ಈ ಥರ ಸಿನಿಮಾಗಳು ನೋಡ್ತಾರೆ. ಮೋರ್ ಓವರ್ ಇನ್ನೊಂದು ಹೇಳ್ತೀನಿ, ಈ ಮೂವಿ ಬಂದು ಸಂಕ್ರಾಂತಿ ಮಾಡ್ತಾ ಇದೀವಲ್ವಾ, ಯಾವ್ದೋ ಹಬ್ಬ ಮಾಡಿದಾಗ ಅಥವಾ ಏನಾದ್ರು ಮನೇಲಿ ಫಂಕ್ಷನ್ ಮಾಡಿದಾಗ ಮನೆ ಮಂದಿ ಎಲ್ಲ ಏನಕ್ಕೆ ಸೇರ್ಕೊಂತಾರೆ ಹೇಳಿ, ಸೆಲೆಬ್ರೇಟ್ ಮಾಡೋದಕ್ಕೆ. ಸೊ ನಮ್ಮ ಮೂವಿನೂ ಒಂದು ಸೆಲೆಬ್ರೇಷನ್ ಸಿನಿಮಾ. ಯಾಕಂದ್ರೆ ಚಿಕ್ಕ ಮಕ್ಕಳಿಂದ ಮನೆಯಲ್ಲಿ ಇರೋರಿಂದ ಹಿಡಿದು ಒಂದು ದೊಡ್ಡವ್ರು ವಯಸ್ಸಾಗಿರೋರ್ವರೆಗೂ ಕೂತ್ಕೊಂಡು ನೋಡ್ಬೋದು. ಯಾಕಂದ್ರೆ ಈಗ ಚಿಕ್ಕ ಮಕ್ಳಿಗೆ ಕಾಮಿಡಿ ಇಷ್ಟ ಆಗ್ಬೋದು, ಈ ಥರ ಟಾಂಗ್ ಎಲಿಮೆಂಟ್ಸ್ ಆ ಥರ ಸಾಂಗ್ಸ್ಗಳು ಇಷ್ಟ ಆಗುತ್ತೆ ಅವ್ರಿಗೆ, ಅದಿದೆ. ಆ್ಯಂಡ್ ಯಂಗ್ಸ್ಟರ್ಸ್ಗಳಿಗೆ ಲವ್ ಇದೆ. ಆಮೇಲೆ ಆಟಮ್ ಅಂತ ಹೇಳ್ಕೊಂಡು ಹುಡುಗಿಯಿಂದ ತಿರ್ಗೋ ಥರ ಆ ಥರದ ಲವ್ ಇದೆ.
ದೊಡ್ಡವರಿಗೆ ಫ್ಯಾಮಿಲಿ ಎಮೋಷನ್ಸ್ ಇದೆ. ಸೊ ಪ್ರತಿಯೊಬ್ಬರಿಗೂ ಈಕ್ವಲಿ ಬ್ಲೆಂಡ್ ಆಗಿ ಮಾಡಿದ್ದಾರೆ ಸಿನಿಮಾ. ಸೊ ಈ ಸಿನಿಮಾ ಸುಮ್ಮನೆ ಥಿಯೇಟರ್ ಎಂಜಾಯ್ ಮಾಡ್ಕೊಂಡು ಹೋಗೋದ್ರ ಜೊತೆಗೆ ಹೋಗ್ಬೇಕಾದ್ರೆ ಆ ಫೀಲ್ ನ ಮನೆಗೆ ತಗೊಂಡ್ ಹೋಗ್ತಾರೆ ಸರ್. ಸೊ ಐ ಫೀಲ್ ಎಲ್ರಿಗೂ ಇದೆ ಸಿನಿಮಾ, ಎಲ್ಲಾನು ಸಾಕಷ್ಟು ಕಾಮಿಡಿನೂ ಇದೆ ಸಿನಿಮಾಲಿ. ಸಂಜನಾ ಅವರೇ, ನಿಮಗೆ ಪ್ರಶ್ನೆ. ಅಫ್ಕೋರ್ಸ್ ನೀವು ಹೆಂಗೆ ಹೇಳ್ಕೊಟ್ಟಿದ್ದೀರೋ ಮಾತಾಡಬೇಕು ಇಂಟರ್ವ್ಯೂ ಅಲ್ಲಿ ಅಂತ ಅದೇ ತರ ಮಾತಾಡ್ತಾ ಇದಾರೆ ಅವರು, ಬಟ್ ಸ್ಟಿಲ್ ಇಲ್ಲ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದಾರೆ, ನಾನು ಕರೆಕ್ಟ್ ಮಾಡ್ತೀನಿ ನೆಕ್ಸ್ಟ್. ಹೇಳಿರ್ಲಿಲ್ಲ, ಹೇಳ್ಕೊಡ್ತೀನಿ ನೆಕ್ಸ್ಟ್ ಇಂಟರ್ವ್ಯೂ ಜೊತೆಗೆ ಸ್ವಲ್ಪ ಕಡಿಮೆ ಸ್ವಲ್ಪ trim ಮಾಡಿಸ್ತೀನಿ. ನೋಡಿದ್ರೆ ಸರ್ ಆನ್ ಕ್ಯಾಮ್ರಾನೇ ಈ ಲೆವೆಲ್ ಆಕ್ಚುಲಿ ನೀವು ಅಲ್ಲಿ ಹೊಡೆದ್ರಿ ಅವರಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಅದೆಲ್ಲ ನೋಡುವಾಗ್ಲೇ ಅನ್ನಿಸ್ತಾ ಇದೆ. ಟೀಚರ್ಗೆ ಅದಂತ ಒಂದಿದೆ, ಅದಿರುತ್ತಲ್ಲ, ಹೊಡೆದು ಹೇಳ್ಕೊಡ್ಬೋದು ಹಂಗೆ. ಕ್ಯಾಮ್ರಾ ಅಂತ ಕಿವಿ ಇದ್ ಮಾಡಿ ಕಿವಿ ಹಿಂಡಿಲ್ಲ ಅಷ್ಟಿಲ್ಲ ಮಾಡ್ತಾ ಇತ್ತು. ಓಕೆ, ಈಗ ಅವ್ರ ಜೊತೆಗೆ ಆನ್ ಸ್ಕ್ರೀನ್ ಆಕ್ಟ್ ಮಾಡಿದ್ದು, ಬಿಕಾಸ್ ಈ ದುನಿಯಾ ವಿಜಯ್ ಸರ್ ಜೊತೆಗೆ ಆಕ್ಟ್ ಮಾಡಿದ್ದೀರಾ, ನಮ್ಮ ಅಜಯ್ ರಾವ್ ಸರ್ ಜೊತೆಗೆ ಆಕ್ಟ್ ಮಾಡಿದ್ದೀರಾ, ವಿರಾಟ್ ಅವ್ರ ಜೊತೆಗೆ ಆಕ್ಟ್ ಮಾಡಿದ ಅನುಭವ? ವಿರಾಟ್ ಅವ್ರ ಜೊತೆ ಹಿ ವಾಸ್ ವೆರಿ ಸಪೋರ್ಟಿವ್ ನನಗೆ. ಅಂದರೆ ಈ ಸಿನಿಮಾದಲ್ಲಿ ಕೆಲವು ಲೆಂದಿ ಡೈಲಾಗ್ಸ್ ಎಲ್ಲ ಇತ್ತು. ಸೊ ಸ್ವಲ್ಪ ಸೈಕಲ್ ಹೊಡಿಬೇಕಂದ್ರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮೇ ಬಿ ಈ ಥರ ಹೇಳು, ಆ್ಯಕ್ಚುಲಿ ಅವರೇ ನನಗೆ ಹೇಳ್ಕೊಟ್ಟಿದ್ದು, ನಾನು ಹೇಳ್ಕೊಡೋದ್ಕಿಂತ. ಸೊ ಆ ಥರ ಸಜೆಷನ್ಸ್ ಕೊಡೋರು. ಆ್ಯಂಡ್ ಅವ್ರದ್ದು ಆ್ಯಕ್ಟಿಂಗಲ್ಲಿ ನಾನು ಏನು ಡಿಫ್ರೆನ್ಸ್ ಫಸ್ಟ್ ಟೈಮ್ ನಾನು ಇದು ಮಾಡಿದಂದರೆ, ಯೂಶಲಿ ನಾವೆಲ್ಲ ಒಂದು ಸೀನ್ಗೆ ಒಂಥರ ಏನಾದರೂ ಪ್ರಿಪೇರ್ ಆಗಿ ಇದು ಮಾಡ್ತೀವಿ. ಇವರು ಒಂದು ಏನಾದ್ರು ಸರ್ ಹೇಳಿದ್ರೆ 10 ಥರ ಬೇರೆ ಬೇರೆ ಥರ ಏನಾದ್ರು ಮಾಡಿಬಿಟ್ಟೆಲ್ಲ ತೋರಿಸೋರು. ಸೊ ಡೆಡಿಕೇಶನ್ ತುಂಬ ಇಷ್ಟ ಆಗೋದು. ಓಕೆ, ಅಷ್ಟು ಥರ ಬೇರೆ ಬೇರೆ ಇದು ಮಾಡಿ ಟ್ರೈ ಮಾಡ್ಬೋದಲ್ವಾ ಅಂತ. ಸೊ ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ಹಿಮ್. ಹಿಂಗೆ ಕಾಲು ಎಳ್ಕೊಂಡಿರೋರು, ಬಟ್ ಸೆಟ್ಟಲ್ಲೆಲ್ಲ ಒಂಥರ ಫಸ್ಟ್ ಬೆಂಚ್ ಥರ ಇರ್ತದೆ, ಏನು ಮಾತಾಡ್ತಿರ್ಲಿಲ್ಲ ಸೆಟ್ಟಲ್ಲಿ. ವಿರಾಟ್ದು ಮೆಮೊರಿ ಹೆಂಗೆ ಅಂದ್ರೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ, ಈಗ ನಾವು ಒಂದು ಈಗ ಸೀನಲ್ಲಿ ಡೈಲಾಗ್ ನಂಬರ್ 4 ಶಾರ್ಟ್ ತೆಗಿತಾ ಇದೀವಿ ಅಂತ ಅನ್ಕೊಳ್ಳಿ, ಮಿಕ್ಕಿದ್ದು ತೆಗೆದಿರ್ತೀವಿ, ಇಲ್ಲ ಅಂದ್ರೆ ಆಮೇಲೆ ತೆಗಿಯೋಣ ಅಂತ ಬಿಟ್ಟಿರ್ತೀವಿ. ವಿರಾಟ್ ಶಾರ್ಟ್ 4ದು ಡೈಲಾಗ್ ಹೇಳ್ತಾ ಇರ್ತಾರೆ ಅಂತ ಅನ್ಕೊಂಡ್ರೆ, ನಾನು ಕಟ್ಟೆ ಹೇಳಿಲ್ಲ ಅಂದ್ರೆ 3, 6 ಎಲ್ಲ ಸೇರಿಸ್ಬಿಡ್ತಾರೆ. ಅಯ್ಯೋ ಸಖತ್ ಮೆಮೊರಿ ಅವ್ರದ್ದು, ಫುಲ್ ಎಲ್ಲ ಹೇಳ್ಬಿಡೋರು. ನಾನು ಇಲ್ಲ ಕಟ್ ಎಷ್ಟು ಬೇಕು ಅಷ್ಟು ಆಯ್ತು, ವಿರಾಟ್ ಬೇರೆ ಓಕೆ ಸರ್. ಸಂಜನಾ ಅವ್ರ ಟ್ರೈನಿಂಗ್ ಹೇಗೆ? ಇಲ್ಲ ಇದು ದಿನಕರ್ ಸರ್ ಟ್ರೈನಿಂಗು. ಯಾಕಂದ್ರೆ ಅವರು ಸ್ಟಾರ್ಟಿಂಗ್ ಒಂದು ಬಾಂಡ್ ಸ್ಕ್ರಿಪ್ಟ್ ಕೊಟ್ಟಿದ್ರು, ಆಮೇಲೆ ಕತೆ ಮಾಡ್ಬೇಕಾದ್ರೆ ಹೇಳೋರು ಅಂದ್ರೆ ಈ ತರ ಹಿಂಗೆ ವಿರಾಟ್ ಅಂತ. ಸೊ ನಂಗೆ ಅದ್ ಮೈಂಡ್ ಅಲ್ಲಿ ಅಂದ್ರೆ ಯಾವಾಗ್ಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾ ಇದ್ದೆ, ಸಿನಿಮಾ ಬಗ್ಗೆನೆ. ಬಟ್ ಎಲ್ಲದಕ್ಕಿಂತ ಜಾಸ್ತಿ ಸರ್ ಒಂದ್ ವೈಟ್ ಶೀಟ್ ತರ ಹೋಗ್ತಾ ಇದ್ದೆ. ದಿನಕರ್ ಸರ್ ಏನ್ ಹೇಳ್ತಾ ಇದ್ರು ಅದನ್ನ ಫಾಲೋ ಮಾಡಿ ಅದ್ ಅಚೀವ್ ಮಾಡ್ಬೇಕು ಅಷ್ಟೇ ನನ್ನ ಮೈಂಡ್ ಅಲ್ಲಿ ಇರ್ತಾ ಇತ್ತು. ಬಟ್ ಕೆಲವೊಂದ್ಸಲಿ ಕನ್ಫ್ಯೂಷನ್ ಆಗೋದು. ಬಟ್ ಏನೇ ಒಂದ್ ಶಾರ್ಟ್ ಮುಗಿದ ತಕ್ಷಣ ನಾನು ಮಾನಿಟರ್ ಇಂದ ನೋಡ್ತಾ ಇದ್ದೆ, ದಿನಕರ್ ಸರ್ ಸ್ಮೈಲ್ ಫೇಸ್ ಅಲ್ಲಿ ಸ್ಮೈಲ್ ಇದೆ, ಓಕೆ ಫಸ್ಟ್ ನಾನು ನೋಟಿಸ್ ಮಾಡ್ತಿದ್ದೆ ಅದು. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲ, ಯಾಕಂದ್ರೆ ಬಿಕಾಸ್ ಅವರೇ ಫಸ್ಟ್ ಆಡಿಯನ್ ನನ್ನ ಪ್ರಕಾರ. ಬಟ್ ಅದೇ ಸೆಟ್ ಅಲ್ಲಿ ತುಂಬಾ ಕ್ವಶನ್ಸ್ ಕೇಳೋರು, ಅಂದ್ರೆ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರೋದು, ಏನ್ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ಸ್. ನಾವು ಒಂದಷ್ಟು ಏನ್ ಇಷ್ಟು ಚಿಕ್ಕದ ಡೌಟ್ ಎಲ್ಲ ಕೇಳ್ತಾರೆ ಇವರು ಅಂತ, ಬಟ್ ಆಕ್ಚುಲಿ ಪಾಪ ಅವ್ರಿಗೆ ಆಗ ಡೌಟ್ ಇರೋದು. ಅಂಡ್ ಅವೆಲ್ಲ ನಾನು ಕ್ಲಾರಿಟಿ ಕೊಟ್ರೆ ಅದನ್ನ ನೀಟಾಗಿ ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಅದನ್ನೇ ಡೆಲಿವರ್ ಮಾಡೋರು ಅವರು. ಸರ್ ಆಕ್ಚುಲಿ ಅದೇ ನಮ್ಮ ವಿರಾಟ್ ಅವ್ರ ಬಗ್ಗೆ ನಿಮಗೊಂದು ಪ್ರಶ್ನೆ ಕೇಳಬೇಕು. ಅದಕ್ಕಿಂತ ಮೊದಲು, ಈಗ ವಿರಾಟ್ ಸರ್ ಸಾಕಷ್ಟು ಜನ ಸೂಪರ್ ಸ್ಟಾರ್ಸ್ ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಬರೀ ಸಿನಿಮಾ ನೋಡೋದೇ ಜನ ಅವರನ್ನು ಇಷ್ಟಪಟ್ಟಿಲ್ಲ, ಅಪಾರ್ಟ್ ಫ್ರಮ್ ದಟ್ ಅವರನ್ನು ಓನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇವು ನಮ್ಮವ್ರು ಇವರು ಅನ್ನೋ ಥರ. ಸೊ ಆ ಥರದೊಂದು ಎಲಿಮೆಂಟ್ ಏನಿರಬೇಕು, ಅದನ್ನು ನೀವು ಯಾರ್ಯಾರಿಂದ ಇನ್ಫ್ಲುಯೆನ್ಸ್ ಆಗಿ ಏನೇನು ಕಲ್ತಿದ್ದೀರಾ ಅಂತ? ಸರ್ ನಂಗೆ ನಿಜವಾಗ್ಲೂ ಅಷ್ಟೆಲ್ಲ ಯೋಚನೆ ಮಾಡಲ್ಲ. ನಾವ್ ಒಂದೇ ನಂಬಿರೋದು ಸರ್, ಪ್ರೀತಿಯಿಂದ ಮಾತಾಡ್ಸಿದ್ರೆ ಪ್ರೀತಿಯಿಂದ ಮಾತಾಡ್ಸ್ತಾರೆ ವಾಪಸ್ಸು. ನಾನ್ ಎಲ್ರನ್ನೂ ಪ್ರೀತಿಯಿಂದ ಮಾತಾಡಿಸ್ತೇನೆ. ಅದು ಬಿಟ್ರೆ ನಾನು ಹಿಂಗಿರ್ಬೇಕು ಅವೆಲ್ಲ ಏನು ಇಲ್ಲ ಸರ್. ನಾನು ಯಾರೇ ಬಂದ್ರು ಮನ್ಸಾರೆ ಮಾತಾಡ್ತೀನಿ, ಅದು ಒಂದೇ ನಾನು ಫಾಲೋ ಮಾಡೋದು ಸರ್. ಅದನ್ನ ನೀವ್ ಹೇಳ್ಬೇಕು ಆಕ್ಚುಲಿ. ವಿರಾಟ್ ಅಲ್ಲಿ ನೀವು ಏನ್ ಇಷ್ಟಪಟ್ಟಿರೋದು, ಈಗ ದೊಡ್ಡ ಸೂಪರ್ ಸ್ಟಾರ್ ಗಳನ್ನ ಅಭಿಮಾನಿಗಳು ಏನಕ್ಕೆ ಇಷ್ಟಪಟ್ಟೋದು ಅವ್ರಿಗೆ ಗೊತ್ತಿರಲ್ಲ. ಸೂಪರ್ ಸ್ಟಾರ್ ಗಳಿಗೆ ಅವ್ರದ್ದು ಏನೋ ಒಂದೊಂದು ವಿಚಾರಗಳು ಇವ್ರಿಗೆ ಇಷ್ಟ ಆಗ್ಬಿಟ್ಟು ಅವ್ರನ್ನ ಫ್ಯಾನ್ಸ್ ಆಗೋಗಿರ್ತಾರೆ. ಸೊ ಆ ರೀತಿ ನೀವ್ ಹೇಳ್ಬೇಕು ವಿರಾಟ್ ಅಲ್ಲಿ. ನನಗೆ ಅನ್ಸೋದು ಯುವರ್ ಟ್ರೂ ಟು ಯುವರ್ ಕ್ರಾಫ್ಟ್ ಆಕ್ಚುಲಿ. ಅಂದ್ರೆ ನೀವು ಯಾವ್ದೆಲ್ಲ ಏನ್ ಪರ್ಫಾರ್ಮ್ ಮಾಡ್ತಿದ್ದೀರಾ, ನೀವು ತುಂಬಾ ಆನೆಸ್ಟ್ ಆಗಿದ್ದೀರಾ, ಡೆಡಿಕೇಟ್ ಮಾಡ್ತಿದ್ದೀರಾ ಅಂತ ಅನ್ಸಿದೆ ಆಕ್ಚುಲಿ. ಅಪಾರ್ಟ್ ಫ್ರಮ್ ದಟ್ ಹೋಲ್ ಸಿನಿಮಾ ಆಗಿ ಹೇಗೆ ಇಷ್ಟ ಆಗುತ್ತೆ ಅದನ್ನ ನೋಡ್ಬೇಕಷ್ಟೇ ನೀವು 24ನೇ ತಾರೀಕು ಹೇಗೆ ಅನ್ಸುತ್ತೆ ಅಂತ. ಚೆನ್ನಾಗಿರುತ್ತೆ ಅಂತ ಹೇಳಿ ಸರ್, ಸುಮ್ಮನೆ ಚೆನ್ನಾಗಿರುತ್ತೆ ಅನ್ನೋದು ಪಿಕ್ಚರ್ ಆಲ್ರೆಡಿ ಸಾಂಗ್ಸ್ ಇಂದ ಟ್ರೈಲರ್ ಇಂದ ಸಿಕ್ಕಿದೆ, ಇವಾಗ ಪ್ಯಾಕೇಜ್ ಆಗಿರುತ್ತೆ ಇದು ಕಂಪ್ಲೀಟ್ ಅಂತ. ಸರ್ ನಿಮಗೆ ಆಕ್ಚುಲಿ ಅವರಲ್ಲಿ ಒಂದು ಸ್ಟಾರ್ ಎಲಿಮೆಂಟ್ ಅಂತ ಏನಾದ್ರು ಇನ್ನ ಏನು ಮಾಡಿಲ್ಲ ಹೇಗೆ ಅನ್ಸುತ್ತೆ ಸರ್? ಫ್ಯೂಚರ್ ಸ್ಟಾರೇ ಸರ್ ವಿರಾಟ್. ಯಾಕಂದ್ರೆ ಒಬ್ಬ ಸ್ಟಾರ್ ಆಗಕ್ಕೆ ಏನೇನ್ ಎಬಿಲಿಟಿ ಇರಬೇಕು, ಒಬ್ಬ ಡೈರೆಕ್ಟರ್ ಆಗಿ ನೋಡಿದ್ರೆ ಅದೆಲ್ಲ ಇದೆ ಅವರಲ್ಲಿ. ಈಸ್ ಅ ವೆರಿ ಗುಡ್ ಲುಕಿಂಗ್, ಸೂಪರ್ ಡ್ಯಾನ್ಸರ್, ಫೈಟ್ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡ್ತಾರೆ, ಅಂಡ್ ಆಕ್ಟಿಂಗು ತುಂಬಾ ಚೆನ್ನಾಗಿ ಮಾಡ್ತಾರೆ.
ಅಂಡ್ ಎಮೋಷನಲ್ ಸೀನ್ ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಕ್ಚುಲಿ ನನ್ನ ಸಿನಿಮಾಲಿ ಎಂಡಲ್ಲಿ ಲಾಸ್ಟ್ ಸೀನ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಅದನ್ನ ಶೂಟ್ ಮಾಡಿದ್ವಿ. ನನ್ಗಂತ ಈ ತರ ಸೀನ್ ಇನ್ನೂ ಇದಕ್ಕಿಂತ ಮುಂಚೆ ನಾನು ಇಡ್ಬೇಕಿತ್ತಲ್ಲ ಅಂತ, ಬಟ್ ಕತೆಗೆ ರಿಕ್ವೈರ್ಮೆಂಟ್ ಇರಲಿಲ್ಲ, ಇಟ್ಟಿಲ್ಲ. ಬಟ್ ತುಂಬಾ ಚೆನ್ನಾಗಿದೆ ಅವ್ರದ್ದು ಇದು ಪರ್ಫಾರ್ಮೆನ್ಸ್ ಅಂತ. ಎಮೋಷನಲ್ ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಡ್ತಾರೆ. ಥ್ಯಾಂಕ್ ಯು. ಇನ್ನು ಸಂಜನಾ ಅವರ ಆಲ್ರೆಡಿ ಇಲ್ಲಾಂದ್ರೆ ಎಕ್ಸ್ಪೀರಿಯನ್ಸ್ಡ್ ಆಗಿರೋದ್ರಿಂದ ನಾನು ಆ ಪ್ರಶ್ನೆ ಕೇಳಿಲ್ಲ. ಬಿಕಾಸ್ ಆಲ್ರೆಡಿ ಸ್ಟಾರ್ ಅನ್ನೋ ಕಾರಣಕ್ಕೆ ನಿಮ್ಮನ್ನ cast ಮಾಡಿರ್ತಾರೆ. ಅದಕ್ಕೆ ಇನ್ನು ಒಬ್ಬ ವಿರಾಟ್ ಅವರು ಆಲ್ರೆಡಿ ಸ್ಟಾರ್ ಆಗುವ ಹಂತದಲ್ಲಿದ್ದಾರೆ ಇನ್ನು ಕೂಡ. ಈ ಲೈಟ್ ಹಾಕಿದ್ರೆ ಯಾಕೆ ನಾವ್ ಇಷ್ಟು ಬ್ರೈಟ್ ಆಗಿ ಕಾಣ್ತಾ ಇರೋದು? ನಾನು ಬರ್ಲಾ ಸರ್. ನಾನು ಕರೆಕ್ಟ್ ತಾನೆ. ದುನಿಯಾ ವಿಜಯ್ ಸರ್ ಆಯ್ತು, ಅಜಯ್ ರಾವ್ ಸರ್ ಆಯ್ತು, ಯಾರು ದೊಡ್ಡ ಸ್ಟಾರ್ ಜೊತೆ ಮಾಡಿದ್ರೆ ಸ್ಟಾರ್ ಅಂತಾನೆ ಅರ್ಥ. ಫ್ಯೂಚರ್ ಸ್ಟಾರ್ ಜೊತೆಲೂ ಮಾಡ್ತಾ ಇದ್ದಾರೆ ಈಗ. ಮತ್ತೆ ವಿರಾಟ್ಗೆ ಹೆಲ್ಪ್ ಆಗ್ಲಿ ಅಂತ. ಹೌದು. ಏನೋ ಹಿಂದೆ ಲೈಟ್ ತರ ಸರ್, ಹಿಂದೆ ಲೈಟ್ ಹಾಕಿದ್ದಾರೆ. ಲೈಟ್ ಹಾಕಿದಾಗ ದಾರಿ ಕಾಣುತ್ತಲ್ಲ, ಹಿಂದೆ ಲೈಟ್ ಇವರು ನಡ್ಕೊಂಡು ಹೋಗ್ತಾ ಇದ್ರು. ಶುಶೋ ರಾಮ ಫಾಲೋ ಮಾಡ್ತಾರ ಅವರು. ನೆರಳು ತರನು ಫಾಲೋ ಮಾಡ್ತಾ ಇರ್ತಾರೆ. ನೆರಳ ಸರ್, ನೆರಳಲ್ಲಿ ಸರ್ ಇವರು ದೊಡ್ಡ ಶಕ್ತಿಯಾಗಿ ಬೆನ್ನಿಂದ ನಿಂತಿರ್ತಾರೆ. ಈಗ 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 ಯಾವ್ದೋ ದೇವತಾ ಮನುಷ್ಯ ಹಿಂಗ್ ನಡ್ಕೊಂಡ್ ಬಂದ್ರೆ ಹಿಂದೆ ಒಂದು ಲೈಟ್ ಕಾಣೋದ್ ಗೊತ್ತಾ ಅವ್ರಿಂದ? ಇವ್ರೆ. ಸೊ ನಮ್ ವಿರಾಟ್ ಅವರ ಆರ ಸಂಜನಾ. ಹೌದೌದು, ಕರೆಕ್ಟ್. ನನ್ನ ಆರ ಅಲ್ಲ ಸರ್, ಎಲ್ರಿಗೂ ಆರ ಇವರು. ಎಲ್ರಿಗೂ ಇಡೀ ರಾಯಲ್ ಟೀಮ್ಗೆ ಅವರ. ಕರೆಕ್ಟ್. ಹೇಳಿ ಸಂಜನಾ ಅವರೇ, ನಿಮ್ಮ ಒಪಿನಿಯನ್ ಏನು? ಸ್ಪೀಚ್ಲೆಸ್ ಆಗ್ಬಿಟ್ಟಿದ್ದೀನಿ ನಾನು ಇಂಟರ್ವ್ಯೂಲಿ. ಏನು ಒಪಿನಿಯನ್? ಅದೇ ಅವ್ರು ಹೇಳಿದ್ರ ಬಗ್ಗೆ ಸುಮ್ನಿರು. ಅಲ್ಲ ಹೇಳಿ, ಅಂದ್ರೆ 24ನೇ ತಾರೀಕು ಹೆಂಗಿರುತ್ತೆ ಸಿನಿಮಾ, ಅಂದ್ರೆ ಕ್ರೌಡ್ ಅದ್ರ ಬಗ್ಗೆ ಎಲ್ಲ ನನಗೆ ಹೆಂಗ್ ಗೊತ್ತು ಹೆಂಗಿರುತ್ತೆ ಕ್ರೌಡ್ ಅಂದ್ರೆ? ಚೆನ್ನಾಗಿರುತ್ತೆ, ಅಫ್ಕೋರ್ಸ್ ಚೆನ್ನಾಗಿರುತ್ತೆ. ದಿನಕರ್ ಸರ್ ಸಿನಿಮಾ ಅಂದ್ಮೇಲೆ ಅಫ್ಕೋರ್ಸ್ ಸಖತ್ತಾಗತ್ತೆ. ಎಷ್ಟು ಮಟ್ಟಕ್ಕಾಗತ್ತೆ ಅನ್ನೋದನ್ನ ನಾವು 24th ವೇಟ್ ಮಾಡಿ ನೋಡ್ಬೇಕು. ದೇವ್ರ ದಯೆಯಿಂದ ನಮ್ ಜನ 100% ಸಪೋರ್ಟ್ ಮಾಡ್ತಾರೆ. ಎಲ್ಲಾ ಥಿಯೇಟರ್ ಹೌಸ್ಫುಲ್ ಮಾಡ್ತಾರೆ. ಆ ನಂಬಿಕೆ ಇದೆ ಅಂಡ್ ಆ ರಿಕ್ವೆಸ್ಟ್ ನಮ್ ಕಡೆಯಿಂದ ಇದೆ. ಇಲ್ಲ ಆಕ್ಚುಲಿ ನಮ್ದು ಸಿನಿಮಾ ಎಲ್ಲ ಡಬ್ಬಿಂಗ್ ಎಲ್ಲ ಆದ್ಮೇಲಿಂದ ಸಂಜನಾ ಯಾವ್ದ್ರ ಹಬ್ಬ ಬಂದಾಗ ಎಲ್ಲ ಯಾವಾಗಾರ ಒಂದ್ ಕಾಲ್ ಮಾಡೋರು, ಸರ್ ಯಾವಾಗ ಸರ್ ರಿಲೀಸ್, ಯಾವಾಗ ಸರ್. ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದಾರೆ ಅವರು. ಅವಾಗಿಂದ ಎಕ್ಸೈಟ್ಮೆಂಟ್ ಅಲ್ಲಿ ಇದೆ, ಯಾವಾಗ ರಿಲೀಸ್ ಆಗುತ್ತೆ, ಯಾವಾಗ ರಿಲೀಸ್ ಆಗುತ್ತೆ. ಹಬ್ಬ ಬಂದ ಹಂಗೆ ದೇವ್ರ ಹತ್ರ ಪೂಜೆ ಮಾಡಿ ಬೇಡ್ಕೊಳ್ಳಿ ಸ್ವಲ್ಪ. ಬೇಜಾರು ವ್ರತಗಳು ಮಾಡ್ತಾ ಇದ್ದೀನಿ. ಈ ಸಂಕ್ರಾಂತಿ ಹಬ್ಬಕ್ಕೆ ಏನ್ ಮಾಡ್ತಾ ಇದ್ದೀರಾ ಸ್ಪೆಷಲ್ ಆಗಿ? ವ್ರತ ಫಿಲಂ ಹಿಟ್ ಆಗೋದಕ್ಕೋಸ್ಕರ ಸ್ಪೆಷಲ್ ವ್ರತ ಸಂಕ್ರಾಂತಿಗಂತಲ್ಲ, ನಾವು ತುಂಬಾ ವರ್ಷದಿಂದಾನೇ ಮಾಡ್ತಾ ಇದೀವಿ ನಾವು. ಸ್ಪೆಷಲ್ ವ್ರತ ಏನಾದ್ರು ಸಪರೇಟ್ ಆಗಿ ಏನಾದ್ರು ಎಕ್ಸ್ಟ್ರಾ ಮಾಡ್ತಿದ್ದೀರಾ ಫಿಲಂಗೋಸ್ಕರ? ಅದ್ ಹೇಳ್ಬಾರ್ದು. ಓಕೆ, ಹೇಳಿಲ್ಲ ನಮ್ ಶಕ್ತಿ ಅಂತ. ಹಂಗೆ ನೋಡಿದ್ರ ಕರೆಕ್ಟ್. ಶಕ್ತಿ ದೇವತೆ ನಮ್ ಸಿನಿಮಾದು. ಈಗ ನೀವು ಆಕ್ಚುಲಿ ಹೇಳಿಲ್ಲ ದಿನಕರ್ ಸರ್ ಜೊತೆಗೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಸಕ್ಕದಾಗಿತ್ತು. ಇಟ್ ವಾಸ್ ಮೋರ್ ಲೈಕ್ ಅ ಬ್ಲೆಸ್ಸಿಂಗ್. ಓಕೆನಾ? ಹೀಗೆಲ್ಲ ಮಾತಾಡೋದ್ಯಪ್ಪ ದೇವ್ರೆ. ಓಕೆನಾ? ನೀ ಎದ್ದೋಗ್ ನಾವ್ ಇಂಟರ್ವ್ಯೂ ಮಾಡ್ಕೊಂಡ್ಬಿಟ್ಟು ಬರ್ತೀನಿ ನಾನು. ನೋಡಿ ಸರ್, ಕ್ಯಾಮ್ರಾ ಮುಂದೆ ಯಾವ ಲೆವೆಲ್ ರ್ಯಾಗಿಂಗ್. ಓಕೆ, ಯಾರಾದ್ರೂ ಇನ್ನೊಬ್ಬ ಹೀರೋಗೆ ಎದ್ದೋಗು ಅಂತ ಹೇಳ್ತಾರೆ ಸರ್. ಕರೆಕ್ಟ್. ಅದು ಫ್ಯೂಚರ್ ಸ್ಟಾರಿಗೆ ಹೇಳ್ತಾ ಇದ್ದಾರೆ. ಸರ್ ಬಿಡಿ ಸರ್. ಏನಿದು? ಓಕೆ ಹೇಳಿ ಮ್ಯಾಮ್. ತುಂಬಾ ಚೆನ್ನಾಗಿದೆ ಸರ್ ವರ್ಕ್ ಮಾಡಿದ್ದು. ಅಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು ದಿನಕರ್ ಸರ್ ಅಂಡರ್ ನಾನು ವರ್ಕ್ ಮಾಡ್ತೀನಿ ಅಂತ. ತುಂಬಾ ಆನೆಸ್ಟ್ಲಿ ನಾನು ಅವ್ರ ಕಾಲ್ ಸಿನಿಮಾ ಮಾಡ್ತೀನಿ ಅಂತ ಗೊತ್ತಾದ ತಕ್ಷಣ ಫಸ್ಟ್ ಹೋಗಿ ತುಪ್ಪದೀಪ ಹಚ್ಚಿದ್ದೆ ನಾನು. ಇಷ್ಟು ಒಳ್ಳೆ ಟೀಮ್ ಜೊತೆ ನಾನು ಕೆಲಸ ಮಾಡಕ್ ಸಿಕ್ಕಿದೆ ಅಂತ ನಾನು ಏನ್ ಅನ್ಕೊಂಡ್ ಬಂದಿದ್ನೋ. ತುಂಬಾ ಭಯ ಇತ್ತು ನನಗೆ. ದಿನಕರ್ ಸರ್ ಅಂದ್ರೆ ಲೈಕ್ ಹಿಸ್ ಹ್ಯೂಜ್ ಈ ಪರ್ಸನಾಲಿಟಿ ಹಂಗಾರ ದಿನಕರ್ ತುಗ್ದೀಪ್ ಸರ್ ಡೈರೆಕ್ಷನ್ ಅಂದ್ರೆ ನಾನು ವರ್ಕ್ ಮಾಡೋದು ಅಂದ್ರೆ ಇಟ್ಸ್ ಹ್ಯೂಜ್ ಅಪರ್ಚುನಿಟಿ ಅಲ್ವಾ. ಸೊ ಹೆಂಗಿರುತ್ತೋ ತುಂಬಾ ಭಯ ಆಯ್ತು ನನಗೆ. ಸೊ ನಾನು ಎವ್ರಿ ಡೇ ಏನ್ ತಲೆಯಲ್ಲಿ ಏನ್ ಇರ್ತಿತ್ತು ಅಂದ್ರೆ ಸರ್ ಖುಷಿ ಪಡಿಸ್ಬೇಕು, ನಾನು ಏನು ವರ್ಕ್ ಮಾಡ್ತೀನಿ ಖುಷಿ ಪಡಿಸ್ಬೇಕು ಆ ವರ್ಕಲ್ಲಿ ಅಂತ. ಸೊ ಹಿಂದಿನ ದಿನ ತುಂಬ ಪ್ರಿಪೇರ್ ಆಗಿ ವರ್ಕ್ ಮಾಡಿ ಬರ್ತಾ ಇದ್ದೆ. ಆ್ಯಂಡ್ ಐ ಹೋಪ್ ಸರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತ. ಸೊ ಖುಷಿ ಇದೆ ಸರ್ ನನ್ಗೆ ಅವ್ರ ಜೊತೆ ವರ್ಕ್ ಮಾಡಿದ್ರೆ. ನಾ ಕೇಳ್ತಾ ಇರ್ತೀನಿ ಸರ್ ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ತೀರಾ ನೋಡಿ ಸರ್ ಪ್ಲೀಸ್ ಸರ್ ಅಂತ ಹೇಳ್ತಾ ಇರ್ತೀನಿ. ದಿನಕರ್ ಸಿನಿಮಾ ಮಾಡ್ತಿದ್ದೀನಿ ಅಂದಾಗ ಯಾರು ದಿನಕರ್ ಜೊತೆಲಿ ಹೆಂಗೆ ಎಕ್ಸ್ಪೀರಿಯನ್ಸ್ ಹೆಂಗೆ ಐ ಮೀನ್ ಹೆಂಗೆ ವ್ಯಕ್ತಿ ಅಂತ ಏನಾರ ಹೇಳಿ ಸರ್. ಎಲ್ಲರೂ ಕ್ವೆಶನ್ ಕೇಳೋದು ದಿನಕರ್ ಸರ್ ಜೊತೆ ವರ್ಕ್ ಮಾಡ್ರ ಬೈಸ್ಕೊಂಡ್ರ ಅಂತ ಕೇಳ್ತಾರೆ. ಬಟ್ ಸೆಟಲ್ ನಾವೇ ಆನ್ಸರ್ ಮಾಡ್ತೀವಿ, ಹಾನೆಸ್ಟ್ ಆಗಿಲ್ಲ. ನಾವ್ ಯಾರು ಬೈಸ್ಕೊಂಡೇ ಇಲ್ಲ ಸೆಟಲ್. ಇದಕ್ಕೆ ಟೆಕ್ನಿಕಲಿ ಆನ್ಸರ್ ಮಾಡ್ತೀನಿ, ಅದೇ ಲಾಜಿಕ್ ಆಗಿ ವಿತ್ ಲಾಜಿಕ್. ಸರ್ ನೀವೇನೋ ಒಂದು ಪ್ಯಾಷನೇಟ್ ಇಟ್ಕೊಂಡು ಏನೋ ಒಂದು ಬೊಂಬೆ ಮಾಡ್ತಾ ಇದೀರಾ ಆಯ್ತಾ, ನೀವ್ ಅನ್ಕೊಂಡಂಗ್ ಬಂದ್ರೆ ನೀವ್ ಯಾಕೆ ಯಾರಿಗಾದ್ರೂ ಬೈತೀರಾ? ಈಗ ಮನೆ ಕಟ್ಟಿಸೋದಕ್ಕೆ ಹೇಳಿರ್ತಾರೆ ಹಿಂಗ್ ಬೇಕು ಡಿಸೈನ್ ಅಂತ. ನೀವ್ ಅನ್ಕೊಂಡಂಗೆ ಅವ್ರು ಕಟ್ಟಿದ್ರೆ ಏನಕ್ಕೆ ಬೈತಾರೆ ಸರ್? ಅವ್ರಂದ್ರೆ ಅವ್ರಿಗೆ ಕೆಲ್ಸ, ಅವ್ರು ಅನ್ಕೊಂಡಿರ್ತಾರ ಕೆಲ್ಸ ಮಾಡಿದ್ರೆ
ಬರದೇ ಕೆಲಸ ಮಾಡೋದಿಕ್ಕಲ್ಲಿ ಅವ್ರು ಅನ್ಕೊಂಡ ತರ ಮಾಡಿದ್ರೆ ಅವ್ರು ಯಾವಾಗ ಸರ್ ಆಕ್ಚುಲಿ ಮಗು ತರ ಅಂದ್ರೆ ಅವ್ರು ಅನ್ಕೊಂಡಂಗ ಆದ್ರೆ ಆಫ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಅಂದ್ರೆ ಸಾರಿ ಕಟ್ ಮಾಡಿ ಸರ್ ಆನೆಸ್ಟ್ಲಿ ಇದು ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಕ್ಯಾಮ್ರಾ ಕಟ್ ಆಗಿ ಪ್ಯಾಕಪ್ ಆಗಿ ಅವ್ರು ಯಾರ ಮೇಲೆ ಏನೇ ಕೋಪ ಮಾಡ್ಕೊಂಡಿರ್ಲಿ ಅಥವಾ ಆ ಕೆಲ್ಸದ ವಿಷಯದಲ್ಲಿ ಏನೇ ಇದಾಗಿಲ್ಲ, 1 ಸೆಕೆಂಡ್ ಅವ್ರು ಅದನ್ನ ನೆನ್ಪಿಟ್ಕೊಂಡಿರಲ್ಲ ಆ ಕೆಲ್ಸದ ಟೈಮಲ್ಲಿ ಅಷ್ಟೇ. ಆಮೇಲೆ ಮೋರ್ ಓವರ್ ಕೆಲ್ಸ ಚೆನ್ನಾಗಾದ್ರೆ ಅವ್ರಷ್ಟು ಖುಷಿ ಪಡೋರು ಯಾರು ಇಲ್ಲ. ಅಂಡ್ ನೀವೇ ನೋಡಿದ್ರೆ ಅಷ್ಟೊತ್ತಿಂದ ಕ್ರೆಡಿಟ್ಸ್ ಎಲ್ಲ ಅಂತಂದ್ರೆ ಇವ್ರು ಇದ್ ಮಾಡ್ರು ಅಂತ. ಸರ್ ಅವ್ರು ನಾನ್ ನೋಡ್ರೆ ಒನ್ ಆಫ್ ದಿ ಪ್ಯಾಷನೇಟ್ ಅಂಡ್ ಹಾನೆಸ್ಟ್ ಅಂಡ್ ಸಿಂಪಲ್ ಪರ್ಸನ್ ದಿನಕರ್ ಸರ್. ಓಕೆ. ಸೊ ಒಳ್ಳೆ ಟಾಸ್ಕ್ ಮಾಸ್ಟರ್ ಆಗಿದ್ರೆ ದಿನಕರ್ ಸರ್. ಸರ್ ಐ ಫೀಲ್ ಅದು ಎಲ್ರಿಗೂ ಇರ್ಬೇಕು. ಇಲ್ಲ, ನನಗೆ ಏನ್ ಬೇಕೋ ಅದನ್ನ ತಗೊಬಿಡ್ತೀನಿ. ಓಕೆ ಸರ್, ಇದು ಕೊನೆಯದಾಗಿ ಆ್ಯಕ್ಚುಲಿ ನೀವು ಕೂಡ ಡಬ್ಬಿಂಗ್ ಟೈಮಲ್ಲಿ ಅಥವಾ ಫುಲ್ ಕಂಪ್ಲೀಟ್ ಸಿನಿಮಾನು ನೋಡಿರಬಹುದು. ಸರ್ ಆಲ್ರೆಡಿ ನೋಡಿರ್ತಾರೆ ತುಂಬ ಸಲ, ನೋಡಿದ್ದೀರಾ. ಸೊ ಓಕೆ, ನಿಮಗೆ ಯಾವುದಾದ್ರೂ ಒಂದು ಬರೀದಿದ್ರೆ ಬರ್ತಾರ, ಎಡಿಟಿಂಗ್ ಮಾಡ್ಬೇಕಾರೆ ಆಮೇಲೆ DI ಮಾಡ್ಬೇಕಾರೆ ಸರ್ ಬರ್ಬೋದು ಪಾಪ. ಅಂದ್ರೆ ಅದ್ ತಿಳ್ಕೊಬೇಕು ಅನ್ನೋದು, ಆ ಪ್ರೊಸೀಜರ್ಸ್ ಹೇಗ್ ನಡೀತಾರೆ ತಿಳ್ಕೊಬೇಕು ಅನ್ನೋ ತುಂಬಾ ಕುತೂಹಲ ಇದೆ. ಸಂಜನಾ ಅವರಿಗೆ ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಇರೋದ್ರಿಂದ ಅವರು ಅಷ್ಟೇ ಈಗ ಹೆಜ್ಜೆ ಇಡ್ತಾನಲ್ಲ. ಸೊ ಆಮೇಲೆ ದಿನಕರ್ ಸರ್ ನಾನು ಡಬ್ಬಿಂಗ್ ಟೈಮು ಅಷ್ಟೇ, ಇವನ್ ಎಡಿಟಿಂಗ್ ಟೈಮ್ ಅಂಡ್ DI ಮಾಡೋ ಟೈಮ್ ಅಷ್ಟೇ. ಈಗ DI ಅಲ್ಲಿ ಒಂದ್ ಫ್ರೇಮ್ ಅಲ್ಲಿ ಎಲ್ಲ ನೋಡ್ತಿದ್ದಾಗ ನಮಗ್ ಕಾಣಿಸಿಲ್ದೇ ಇರೋದು ಎಲ್ಲೋ ಒಂದು ಆ ಪಾಯಿಂಟ್ ಎಲ್ಲೋ ಅಂದ್ರೆ ಈಗ ಒಂದ್ ಫ್ರೇಮ್ ಅಂದ್ರೆ ಬರೀ ಇದಲ್ಲ, ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲೋ ಒಂದ್ ಕಾಣಿಸಿರೋದು. ಅಂದ್ರೆ ಒಂದು ಡೈರೆಕ್ಟರ್ ಅಂದ್ರೆ ಎಷ್ಟು ಕಾನ್ಸಂಟ್ರೇಷನ್ ಇರ್ಬೇಕು ಅನ್ನೋದು ನಾನು ತುಂಬಾ ತುಂಬಾ ಕ್ಲೀನ್ ಆಗಿ ಸೈಲೆಂಟ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಸೊ ಸರ್ ಇಟ್ಸ್ ಅ ಲರ್ನಿಂಗ್ ಪ್ರೊಸೆಸ್ ಫಾರ್ ಮಿ ಅಷ್ಟೇ ಈ ಮೂವಿ. ಓಕೆ ಸರ್, ಅದೇ ಯಾವುದಾದ್ರೂ ಒಂದು 2 ಸೀನು ಅಂದರೆ ನಿಮಗೆ ಜನಗಳಿಗೆ ತುಂಬ ಸೀನ್ಸ್ ಇರಬಹುದು ಸಿನಿಮಾದಲ್ಲಿ, ಜನಗಳಿಗೆ ಈ ಕಡೆ ಕನೆಕ್ಟ್ ಆಗುತ್ತೆ ಅಂತ, ಬಟ್ ಯಾವುದೊಂದು ಪರ್ಟಿಕ್ಯುಲರ್ 2 ಸೀನಲ್ಲಿ ನಮಗೆ ಇದು ಡೆಫಿನೆಟ್ಲಿ ಜನಕ್ಕೆ ತಾಗುತ್ತೆ ಅಥವಾ ಏನೋ ಸ್ಪೆಷಲ್ ಅಂತ ಅನಿಸುತ್ತೆ ಅಂತ ಅನಿಸಿರೋದು ನಿಮ್ಮ 3 ಜನಕ್ಕೆ? ಸರ್ ಸ್ಪೆಷಲ್ ಆಗಿ ಇಲ್ದಿರೋ ಸೀನ್ ನನ್ನ ಸಿನಿಮಾಲಿ ಇಲ್ಲ ಸರ್. ನನಗೆ ಸ್ಪೆಷಲ್ ಅಂತ ಅನ್ಸಿಲ್ದಿರೋ ಸೀನ್ ನಾನು ಇಟ್ಕೊಳ್ಳೋದೇ ಇಲ್ಲ. ನನಗೆ ಎವ್ರಿ ಸೀನ್ ಈಸ್ ಸ್ಪೆಷಲ್. ಯಾಕಂದ್ರೆ scene 1 will lead to scene 2, so scene 2 will lead to scene 3. ಸೊ ಅದು ಬೇಕೇ ಬೇಕು ನನಗೆ. ಆ ಕಂಟಿನ್ಯೂಟಿ, ಲಾಜಿಕ್ಸ್ ಅವೆಲ್ಲ ತುಂಬಾ ಇಟ್ಕೋತೀನಿ ನಾನು. ಸರ್ ಬಟ್ ಒಂದಂತೂ ಹಾನೆಸ್ಟ್, ಸಿನಿಮಾದಲ್ಲಿ ಎಲ್ಲ ಸೀನ್ ಸ್ಪೆಷಲ್ ಅಂತ ಹೇಳಿದ್ರು ಸರ್. ಬಟ್ ನನಗೆ ಪರ್ಸ್ನಲಿ ಏನ್ ಅನ್ಸಿದೆ ಅಂದ್ರೆ, ಈ ಸಿನಿಮಾ ನೋಡಿ ಎದ್ದೋಗ್ಬೇಕಾದ್ರೆ ಯಾರ್ಯಾರು ನಿಮ್ಮ ಅಮ್ಮನಿಂದ ಸ್ವಲ್ಪ ಮುಂಚಿರುತ್ತೆ ಅಥವಾ ಬೇರೆ ಊರಲ್ಲಿ ಇರ್ತೀರಾ, ಕೆಲಸ ಮಾಡೋ ಕಡೆ ಇರ್ತೀರಾ ಅಥವಾ ಮಾತಾಡ್ಸಿರಲ್ಲ, ಅವರೆಲ್ಲ ಫಸ್ಟ್ ಕಾಲ್ ತಂದು ನಿಮ್ಮ ಅಮ್ಮಗೆ ಫೋನ್ ಮಾಡಿ ಮಾತಾಡ್ತಾರೆ. ಆ ಫೀಲ್ ಅಂತೂ ಇರುತ್ತೆ ಸರ್. ಕರೆಕ್ಟ್. ನನ್ಗೆ ಈ ಸಿನಿಮಾಲಿ ನೀವ್ ಮಾಡ್ರಲ್ಲ ಸೀನು ಏನು ಈ ವಿರಾಟ್ ಅವ್ರದ್ದು ಅದು ಪೋಸ್ಟರ್ದು ಒಂದು ಇದೊಂದು ಸೀನ್ ಬಟ್ ಸಖತ್ ಮಜಾ ಕೊಡುತ್ತೆ ಸೀನ್. ನಾನದು ಲೈವ್ ನಾನು ನೋಡಿರ್ಲಿಲ್ಲ. ಆ ಸೀನ್ ಓದಿದಾಗ ನನ್ಗೆ ಈ ತರ ಇರ್ಬೋದು ಅನ್ನೋ ಐಡಿಯಾ ಇರ್ಲಿಲ್ಲ. ಬಟ್ ಆ ಹೋಲ್ ಸೀನ್ ನೋಡಿದಾಗ ಸಿಕ್ಕಾಪಟ್ಟೆ ಮಜಾ ಕೊಡ್ತು ನನಗೆ. ನಂಗೆ ಈ ಸೀನ್ ತುಂಬಾ ಇಷ್ಟ. ಬಿಟ್ರೆ ಟಾಂಗ್ ಟಾಂಗ್ ಸಾಂಗ್ ಒಂದು ಹೋಲ್ ಸಿಚುವೇಶನ್, ಬಟ್ ಅದು ತುಂಬಾ ಖುಷಿ ಕೊಟ್ಟಂತ ಸೀನ್. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೂ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಸೊ ಸಂಕ್ರಾಂತಿ ಸಂಭ್ರಮದಲ್ಲಿದ್ದೀರಿ. ಈ ಒಂದು ಸಿನಿಮಾದಿಂದ ಸಮೃದ್ಧಿ ಕೂಡ ಜಾಸ್ತಿ ಆಗಲಿ ನಿಮ್ಮ ಲೈಫಲ್ಲಿ ಅಂತ ನಾನು ಆಶಿಸ್ತೀನಿ. ಸೊ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ನಮ್ಮ ವೀಕ್ಷಕರಿಗೆ ದಯವಿಟ್ಟು ತಿಳಿಸಿ. ನಾಡಿನ ಸಮಸ್ತ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಇಡೀ ರಾಯಲ್ ಸೀನಿಯರ್ ಫಸ್ಟ್ ನೋಡಿ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ. ಸೊ ಇದೇ ಸಂಕ್ರಾಂತಿಗೆ ನಮ್ಗೊಂದು ಉಡುಗೊರೆ ಕೊಡಿ. ಇದೇ 24th ಮಿಸ್ ಮಾಡದೆ ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ರಾಯಲ್ ಚಿತ್ರ ನಿಮ್ಗಾಗಿ ಮಾಡಿರೋದು ಮಿಸ್ ಮಾಡದೆ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಒಂದು ರಾಯಲ್ ಎಂಟರ್ಟೈನ್ಮೆಂಟ್ ತಗೊಂಡು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ. ಸಖತ್ ಇಷ್ಟ ಆಯ್ತು ವಿರಾಟ್ ನಿಮ್ ಲೈನ್. ಯು ಡಿಮಾಂಡೆಡ್ ಯುವರ್ ಗಿಫ್ಟ್. ಎಸ್ ಸರ್. ಗುಡ್, ಅದು ಗುಡ್. ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಸೊ ಸ್ನೇಹಿತರೆ, ಇದಾಗಿತ್ತು ರಾಯಲ್ ಚಿತ್ರತಂಡದ ಮಾತುಗಳು. ಈ ಸಿನಿಮಾ ಜನವರಿ 24ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟರಲ್ಲೇ ನೋಡಿ. ಧನ್ಯವಾದಗಳು.